ಈ ದಿನ ಬ್ಯಾಚುಲರ್ ಆಫ್ ಡಿಗ್ರಿ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಕೋರ್ಸ್ನಿಂದ 103 ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್ಸ್ ಅಟ್ ಯೂನಿಯನ್ ಲೆವೆಲ್ ನ ಬ್ಲಾಕ್ 1 ಯೂನಿಟ್ 2 ಇಂದ ಮಿಡಿವಲ್ ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್ ಅನ್ನು ತೆಗೆದುಕೊಳ್ಳಲಾಗಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಈ ಕೆಳಗಿನ ವಿಷಯಗಳನ್ನು ನಾವು ಇಂದು ತಿಳಿಯಲಿದ್ದೇವೆ. ಆಬ್ಜೆಕ್ಟಿವ್ಸ್, ಇಂಟ್ರಡಕ್ಷನ್, ಪೊಲಿಟಿಕಲ್ ಲೈಫ್ ಇನ್ ಮಿಡಿವಲ್ ಇಂಡಿಯಾ, ಮುಘಲ್ ಅಡ್ಮಿನಿಸ್ಟ್ರೇಷನ್, ರೋಲ್ ಆಫ್ ಕಿಂಗ್, Mughal administrative system, central administration, provincial administration, district and local administration, revenue administration, judicial administration, administration of civil justice, administration of criminal justice, army and police, ಮತ್ತು ಸಮ್ಮರಿ. ಕನ್ನಡಕ್ಕೆ ಅನುವಾದಿಸಿದಾಗ ಕೇಂದ್ರೀಯ ಆಡಳಿತ ವ್ಯವಸ್ಥೆ ಘಟಕ 2 ಮಧ್ಯಕಾಲೀನ ಆಡಳಿತ ವ್ಯವಸ್ಥೆಯ ಬಗ್ಗೆ ನಾವು ತಿಳಿಯಲಿದ್ದೇವೆ. ಉದ್ದೇಶಗಳು, ಪರಿಚಯ, ಮಧ್ಯಕಾಲೀನ ಭಾರತದಲ್ಲಿನ ರಾಜಕೀಯ ಜೀವನ, ಮೊಘಲ್ ಆಡಳಿತ, ರಾಜನ ಪಾತ್ರ, ಮೊಘಲ್ ಆಡಳಿತ ವ್ಯವಸ್ಥೆ, ಕೇಂದ್ರ ಆಡಳಿತ, ಪ್ರಾಂತೀಯ ಆಡಳಿತ, ಜಿಲ್ಲಾ ಮತ್ತು ಸ್ಥಳೀಯ ಆಡಳಿತ, ಕಂದಾಯ ಆಡಳಿತ, ನ್ಯಾಯಾಂಗ ಆಡಳಿತ, ನಾಗರಿಕ ನ್ಯಾಯದ ಆಡಳಿತ, ಕ್ರಿಮಿನಲ್ ನ್ಯಾಯದ ಆಡಳಿತ, ಸೇನೆ ಮತ್ತು ಪೊಲೀಸ್, ಸೈನ್ಯ, ಪೊಲೀಸ್, ಕೊನೆಗೆ ಸಾರಾಂಶ. ಉದ್ದೇಶಗಳು. ಇಂದಿನ ಸಂಚಿಕೆಯಲ್ಲಿ ನಾವು ಈ ಕೆಳಗಿನಂತೆ ಕಲಿಯುತ್ತೇವೆ. ಮೊಘಲ್ ಆಡಳಿತದಲ್ಲಿ ರಾಜನ ಪಾತ್ರ, ಮೊಘಲ್ ಆಡಳಿತದಲ್ಲಿ ರಾಜಕೀಯ ಮತ್ತು ಆಡಳಿತಾತ್ಮಕ ರಚನೆಗಳು, ಮೊಘಲ್ ಆಡಳಿತ ವ್ಯವಸ್ಥೆಯಲ್ಲಿ ಕಂದಾಯ ಮತ್ತು ನ್ಯಾಯಾಂಗ ಆಡಳಿತ ಮತ್ತು ಮೊಘಲ್ ಆಡಳಿತದಲ್ಲಿ ಅಧಿಕಾರಶಾಹಿ ಸೇನೆ ಮತ್ತು ಪೊಲೀಸರ ಕಾರ್ಯನಿರ್ವಹಣೆ ಬಗ್ಗೆ ನಾವು ತಿಳಿಯಲಿದ್ದೇವೆ. ಪರಿಚಯ. ಮಧ್ಯಕಾಲೀನ ಭಾರತವು ಪ್ರಾಚೀನ ಭಾರತ ಮತ್ತು ಆಧುನಿಕ ಭಾರತದ ನಡುವಿನ ಭಾರತೀಯ ಉಪಖಂಡದ ಇತಿಹಾಸದಲ್ಲಿ ಸುದೀರ್ಘ ಅವಧಿಯನ್ನು ಸೂಚಿಸುತ್ತದೆ. 6ರಿಂದ 13ನೇ ಶತಮಾನದ ಅವಧಿಯನ್ನು ಆರಂಭಿಕ ಮಧ್ಯಕಾಲೀನ ಅವಧಿ ಎಂದು ಕರೆಯಲಾಗುತ್ತದೆ ಮತ್ತು 13ರಿಂದ 16ನೇ ಶತಮಾನದ ಅವಧಿಯನ್ನು ಮಧ್ಯಕಾಲೀನ ಅವಧಿಯ ಅಂತ್ಯ ಎಂದು ಕರೆಯಲಾಗುತ್ತದೆ. ಕ್ರಿಸ್ತ ಶಕ 1526ರಲ್ಲಿ ಭಾರತದಲ್ಲಿ ಸ್ಥಾಪನೆಯಾದ ಮೊಘಲ್ ಸಾಮ್ರಾಜ್ಯವನ್ನು ಸಾಮಾನ್ಯವಾಗಿ ಮಧ್ಯಕಾಲೀನ ಯುಗದ ಅಂತ್ಯ ಮತ್ತು ಆಧುನಿಕ ಯುಗದ ಆರಂಭವನ್ನು ಗುರುತಿಸಲಾಗಿದೆ ಎಂದು ಉಲ್ಲೇಖಿಸಲಾಗುತ್ತದೆ. ಈ ಘಟಕದಲ್ಲಿ ನಾವು ಈಗ ಮೊಘಲ್ ಯುಗದ ಸಂಪೂರ್ಣ ರಾಜಕೀಯ ಮತ್ತು ಆಡಳಿತ ವ್ಯವಸ್ಥೆಗಳ ಚರ್ಚೆಯೊಂದಿಗೆ ಪ್ರಾರಂಭಿಸುತ್ತೇವೆ. 2.2 ಪೊಲಿಟಿಕಲ್ ಲೈಫ್ ಇನ್ ಮಿಡಿವಲ್ ಇಂಡಿಯಾ ಅಂದರೆ ಮಧ್ಯಕಾಲೀನ ಭಾರತದಲ್ಲಿ ರಾಜಕೀಯ ಜೀವನ. ಭಾರತದಲ್ಲಿ ರಾಜಕೀಯ ಜೀವನದಲ್ಲಿ 8ರಿಂದ 12ನೇ ಶತಮಾನದ ಅವಧಿಯು ವಿಶೇಷವಾಗಿ ಹೆಚ್ಚಿನ ಸಂಖ್ಯೆಯ ರಾಜ್ಯಗಳ ಉಪಸ್ಥಿತಿಯಿಂದ ಪ್ರಾಬಲ್ಯ ಹೊಂದಿತ್ತು. ದೊಡ್ಡವರು ಉತ್ತರ ಭಾರತ ಮತ್ತು ಡೆಕ್ಕನ್ನಲ್ಲಿ ತಮ್ಮ ಪ್ರಾಬಲ್ಯವನ್ನು ಸ್ಥಾಪಿಸಲು ಪ್ರಯತ್ನಿಸಿದರು. ಪ್ರಾಬಲ್ಯಕ್ಕಾಗಿ ಈ ಹೋರಾಟದಲ್ಲಿ
ಪ್ರಮುಖ ಸ್ಪರ್ಧಿಗಳು ಪ್ರತಿಹಾರರು, ಪಾಲಾಗಳು ಮತ್ತು ರಾಷ್ಟ್ರಕೂಟರು. ದಕ್ಷಿಣದಲ್ಲಿ ಈ ಅವಧಿಯಲ್ಲಿ ಹೊರಹೊಮ್ಮಿದ ಅತ್ಯಂತ ಶಕ್ತಿಶಾಲಿ ಸಾಮ್ರಾಜ್ಯವೆಂದರೆ ಚೋಳರದ್ದು. ಚೋಳರು ದೇಶದ ದೊಡ್ಡ ಭಾಗಗಳಲ್ಲಿ ರಾಜಕೀಯ ಏಕೀಕರಣವನ್ನು ತಂದರು. ಆದಾಗ್ಯೂ ಉತ್ತರ ಭಾರತದಲ್ಲಿ ಚಿತ್ರವು ರಾಜಕೀಯ ವಿಘಟನೆಯದ್ದಾಗಿತ್ತು. ಈ ಅವಧಿಯಲ್ಲಿ ಇಸ್ಲಾಂನ ಹೊಸ ಧರ್ಮದೊಂದಿಗೆ ಭಾರತದ ಸಂಪರ್ಕವು ಪ್ರಾರಂಭವಾಯಿತು. 7ನೇ ಶತಮಾನದ ಉತ್ತರಾರ್ಧದಲ್ಲಿ ಅರಬ್ ವ್ಯಾಪಾರಿಗಳ ಮೂಲಕ ಸಂಪರ್ಕಗಳು ಪ್ರಾರಂಭವಾದವು. 8ನೇ ಶತಮಾನದ ಆರಂಭದಲ್ಲಿ ಅರಬ್ಬರು ಸಿಂಧ್ ಅನ್ನು ವಶಪಡಿಸಿಕೊಂಡರು. ಟರ್ಕ್ಸ್ 10ನೇ ಶತಮಾನದಲ್ಲಿ ಮಧ್ಯ ಮತ್ತು ಪಶ್ಚಿಮ ಏಷ್ಯಾದಲ್ಲಿ ಪ್ರಬಲ ಶಕ್ತಿಯಾಗಿ ಹೊರಹೊಮ್ಮಿದರು ಮತ್ತು ಪರ್ಷಿಯಾವನ್ನು ವಶಪಡಿಸಿಕೊಂಡರು. ಅವರ ಜೀವನವು ಪರ್ಷಿಯನ್ ಸಂಸ್ಕೃತಿ ಮತ್ತು ಸಂಪ್ರದಾಯದಿಂದ ಹೆಚ್ಚು ಪ್ರಭಾವಿತವಾಗಿತ್ತು. 10ನೇ ಶತಮಾನದ ಅಂತ್ಯದ ವೇಳೆಗೆ ತುರ್ಕರು ಭಾರತದ ಮೇಲೆ ಆಕ್ರಮಣ ಮಾಡಿ ಪಂಜಾಬನ್ನು ವಶಪಡಿಸಿಕೊಂಡರು. ಇದರ ನಂತರ 12ನೇ ಶತಮಾನದ ಕೊನೆಯಲ್ಲಿ ಮತ್ತು 13ನೇ ಶತಮಾನದ ಆರಂಭದಲ್ಲಿ ಟರ್ಕಿಯ ಆಕ್ರಮಣಗಳ ಸರಣಿಯು ಅಂತಿಮವಾಗಿ ಸುಲ್ತಾನರ ರಾಜವಂಶದ ಸ್ಥಾಪನೆಗೆ ಕಾರಣವಾಯಿತು. ಅರೇಬಿಯಾದಲ್ಲಿ ಇಸ್ಲಾಂ ಧರ್ಮದ ಉದಯದ ನಂತರ ಕೆಲವೇ ಶತಮಾನಗಳಲ್ಲಿ ಇದು ದೇಶದ ಪ್ರತಿಯೊಂದು ಭಾಗದಲ್ಲೂ ತನ್ನ ಅನುಯಾಯಿಗಳೊಂದಿಗೆ ಭಾರತದಲ್ಲಿ 2ನೇ ಅತಿ ಹೆಚ್ಚು ಧರ್ಮವಾಯಿತು. ಸುಲ್ತಾನರ ಸ್ಥಾಪನೆಯು ಮಧ್ಯಕಾಲೀನ ಭಾರತದ ಇತಿಹಾಸದಲ್ಲಿ ಹೊಸ ಹಂತದ ಆರಂಭವನ್ನು ಗುರುತಿಸಿತು. ರಾಜಕೀಯವಾಗಿ ಇದು ಸುಮಾರು 1 ಶತಮಾನದವರೆಗೆ ಉತ್ತರ ಭಾರತ ಮತ್ತು ಡೆಕ್ಕನ್ನ ಕೆಲವು ಭಾಗಗಳ ಏಕೀಕರಣಕ್ಕೆ ಕಾರಣವಾಯಿತು. 14ನೇ ಶತಮಾನದ ಅಂತ್ಯದ ವೇಳೆಗೆ ಸುಲ್ತಾನರು ವಿಭಜನೆಗೊಂಡರು. ಇದು ದೇಶದ ವಿವಿಧ ಭಾಗಗಳಲ್ಲಿ ಹಲವಾರು ಸಾಮ್ರಾಜ್ಯಗಳ ಹೊರಹೊಮ್ಮುವಿಕೆಗೆ ಕಾರಣವಾಯಿತು. ಇವುಗಳಲ್ಲಿ ಕೆಲವು ಬಹಮನಿ ಮತ್ತು ವಿಜಯನಗರ ಸಾಮ್ರಾಜ್ಯಗಳು ಬಹಳ ಪ್ರಬಲವಾದವು. ತುರ್ಕರು, ಪರ್ಷಿಯನ್ನರು, ಮಂಗೋಲರು, ಆಫ್ಘನ್ನರು ಮತ್ತು ಅರಬ್ಬರು ಭಾರತದಲ್ಲಿ ಹೊಸ ಸಾಮಾಜಿಕ ಗುಂಪುಗಳಾಗಿ ನೆಲೆಸಿದರು. ಆರ್ಥಿಕ ಜೀವನದಲ್ಲೂ ಪ್ರಮುಖ ಬದಲಾವಣೆಗಳಾದವು. ವ್ಯಾಪಾರ ಮತ್ತು ಕರಕುಶಲಗಳು ಪ್ರಚೋದನೆಯನ್ನು ಪಡೆದುಕೊಂಡವು ಮತ್ತು ಅನೇಕ ಹೊಸ ಪಟ್ಟಣಗಳು ಹುಟ್ಟಿಕೊಂಡುವು. ವ್ಯಾಪಾರ ಮತ್ತು ಕರಕುಶಲ ಕೇಂದ್ರಗಳು ಇವೆಲ್ಲವೂ ಜೀವನದಲ್ಲಿ ಆರಂಭವಾಗಲು ಶುರುವಾಯಿತು. ಮೊಘಲ್ ಅಡ್ಮಿನಿಸ್ಟ್ರೇಷನ್ ಅಂದರೆ ಮೊಘಲ್ ಆಡಳಿತ ಕ್ರಿಸ್ತ ಶಕ 1526ರಲ್ಲಿ ಭಾರತದಲ್ಲಿ ಸ್ಥಾಪನೆಯಾದ ಮೊಘಲ್ ಸಾಮ್ರಾಜ್ಯವನ್ನು ಸಾಮಾನ್ಯವಾಗಿ ಮಧ್ಯಕಾಲೀನ ಯುಗದ ಅಂತ್ಯ ಮತ್ತು ಆಧುನಿಕ ಯುಗದ ಆರಂಭವನ್ನು ಗುರುತಿಸಲಾಗಿದೆ ಎಂದು ಉಲ್ಲೇಖಿಸಲಾಗುತ್ತದೆ. ಮೊಘಲ್ ಆಡಳಿತವು ಅತ್ಯಂತ ಸಂಘಟಿತ ಮತ್ತು ದೀರ್ಘಾವಧಿಯದ್ದಾಗಿತ್ತು ಮತ್ತು ಆಧುನಿಕ ಕಾಲಕ್ಕೂ ಸಹ
ಮುಂದುವರಿಸಿದೆ. ಈ ಸ್ಥಿರತೆಯ ಕಾರಣವೆಂದರೆ ಮೊಘಲ್ ಸುಲ್ತಾನರ ದೀರ್ಘಕಾಲೀನ ಆಳ್ವಿಕೆ. ಈ ವ್ಯವಸ್ಥೆಯ ವಾಸ್ತುಶಿಲ್ಪಿ ಮೊಘಲ್ ಆಡಳಿತವು ಮೌರ್ಯ ಆಡಳಿತಗಾರರ ರಾಜಕೀಯ ಮತ್ತು ಆಡಳಿತಾತ್ಮಕ ಜೀವನದಲ್ಲಿ ಚಾಲ್ತಿಯಲ್ಲಿರುವ ಬಹಳಷ್ಟು ಸಂಪ್ರದಾಯಗಳನ್ನು ಮುಂದುವರಿಸಿತು. ಆದರೆ ಮೌರ್ಯ ದೊರೆಗಳಿಗೆ ಹೋಲಿಸಿದರೆ ಅವರು ಹೆಚ್ಚಿನ ಕೇಂದ್ರೀಕರಣ ಮತ್ತು ಕಟ್ಟುನಿಟ್ಟಿನ ರಚನೆಗೆ ಆದ್ಯತೆ ನೀಡಿದರು ಮತ್ತು ಮೌರ್ಯ ರಾಜರಿಗೆ ವಿಶೇಷ ಕಾಳಜಿಯ ಕ್ಷೇತ್ರಗಳಾದ ಆರೋಗ್ಯ ಮತ್ತು ಸಾರ್ವಜನಿಕ ಜೀವನದಲ್ಲಿ ನೈತಿಕತೆಯಂತಹ ಸಾಮಾಜಿಕ ಅಂಶಗಳ ಬಗ್ಗೆ ಹೆಚ್ಚು ಗಮನ ಹರಿಸಲಿಲ್ಲ. ಸರ್ಕಾರದ ಕಾರ್ಯನಿರ್ವಹಣೆಯನ್ನು ನಿಯಂತ್ರಿಸುವ ತತ್ವಗಳು, ತೆರಿಗೆ ನಿಯಮಗಳು, ಇಲಾಖಾ ವ್ಯವಸ್ಥೆಗಳು ಮತ್ತು ಅಧಿಕಾರಿಗಳಿಗೆ ನೀಡಲಾದ ಶೀರ್ಷಿಕೆಗಳಿಂದ ಎಲ್ಲವನ್ನು ಇರಾನ್ ಮತ್ತು ಈಜಿಪ್ಟ್ನ ಕ್ಯಾಲಿಫೇಟ್ನಿಂದ ಆಮದು ಮಾಡಿಕೊಳ್ಳಲಾಗಿದೆ. ಇದು ಇಸ್ಲಾಮಿಕ್ ರಾಜ್ಯವನ್ನು ಸೃಷ್ಟಿಸಿತು. ಮೊಘಲರು ಏಕಶಿಲೆಯ ಆಡಳಿತವನ್ನು ನಿರ್ಮಿಸಿದರು. ಮೊಘಲ್ ಚಕ್ರವರ್ತಿ ಎಲ್ಲ ಶಕ್ತಿಶಾಲಿ ಮತ್ತು ಆಡಳಿತವು ಹೆಚ್ಚು ಕೇಂದ್ರೀಕೃತವಾಗಿತ್ತು. ರಾಜನು ರಾಜ್ಯವನ್ನು ಸಂಕೇತಿಸಿದನು ಮತ್ತು ಎಲ್ಲ ಶಕ್ತಿ ಮತ್ತು ಅಧಿಕಾರದ ಮೂಲ ಮತ್ತು ಕೇಂದ್ರವಾಗಿತ್ತು. ಪ್ರಾಂತೀಯ ಸರ್ಕಾರಗಳು ಹೆಚ್ಚು ಆಡಳಿತಾತ್ಮಕ ಸಂಸ್ಥೆಗಳ ಸ್ವರೂಪದಲ್ಲಿದ್ದವು. ಮೊಘಲರು ಸಮರ್ಥ ನಾಗರಿಕ ಸೇವೆಯನ್ನು ಹೊಂದಿದ್ದರು. ಅವರು ಅರ್ಹತೆಯನ್ನು ಗುರುತಿಸಿದರು ಮತ್ತು ಉನ್ನತ ನಾಗರಿಕ ಸೇವೆಯಲ್ಲಿ ಹಿಂದೂ ಬುದ್ಧಿಜೀವಿಗಳನ್ನು ಒಪ್ಪಿಕೊಂಡರು. ಇದು ಹೆಚ್ಚು ನಗರೀಕರಣಗೊಂಡ ಸಂಸ್ಥೆಯಾಗಿತ್ತು. ಅಧಿಕಾರಿ ಶಾಹಿಯ ನೇಮಕಾತಿಯ ಕಿನ್ನನ್ಕೇಟ್ ಆನುವಂಶಿಕತೆ ಮತ್ತು ರಾಜನಿಗೆ ವೈಯಕ್ತಿಕ ನಿಷ್ಠೆಯ ತತ್ವಗಳನ್ನು ಆಧರಿಸಿದೆ. ಅಧಿಕಾರಿಗಳು ಪ್ರಾಥಮಿಕವಾಗಿ ಕಾನೂನು ಮತ್ತು ಸುವ್ಯವಸ್ಥೆಯ ನಿರ್ವಹಣೆ, ಆಂತರಿಕ ದಂಗೆಗಳು ಮತ್ತು ದಂಗೆಗಳಿಂದ ರಾಜನ ಹಿತಾಸಕ್ತಿಗಳನ್ನು ಕಾಪಾಡುವುದು, ಸಾಮ್ರಾಜ್ಯದ ಗಡಿಗಳ ರಕ್ಷಣೆ ಮತ್ತು ವಿಸ್ತರಣೆ ಮತ್ತು ಆದಾಯ ಮತ್ತು ತೆರಿಗೆಗಳ ಸಂಗ್ರಹಣೆಯಲ್ಲಿ ತೊಡಗಿದ್ದರು. 2.3.1 ರಾಜನ ಪಾತ್ರ. ಅಂದರೆ ಮೊಘಲ್ ಆಡಳಿತವು ಡಾಕ್ಟರ್ ಜೆ.ಎನ್. ಸರ್ಕಾರ್ ರ ಪ್ರಕಾರ ಭಾರತೀಯ ಸೆಟ್ಟಿಂಗ್ನಲ್ಲಿ ಪರ್ಸೋ ಅರೇಬಿಕ್ ಸಿಸ್ಟಮ್ ಅನ್ನು ಎಂದು ಉಲ್ಲೇಖಿಸುತ್ತಾರೆ. ರಾಜನು ಸಾರ್ವಭೌಮನಾಗಿದ್ದನು. ಅವನ ಆಳ್ವಿಕೆಯು ಸ್ವಭಾವತಃ ಪಿತೃಪ್ರಧಾನವಾಗಿತ್ತು. ರಾಜ್ಯದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡುವುದು, ಆಂತರಿಕ ದಂಗೆ ಮತ್ತು ದಂಗೆಗಳಿಂದ ರಾಜರ ಹಿತಾಸಕ್ತಿಯನ್ನು ಕಾಪಾಡುವುದು, ಸಾಮ್ರಾಜ್ಯದ ಗಡಿಗಳನ್ನು ರಕ್ಷಿಸುವುದು ಮತ್ತು ವಿಸ್ತರಿಸುವುದು ಮತ್ತು ಆದಾಯವನ್ನು ಸಂಗ್ರಹಿಸುವುದು ಅಧಿಕಾರಿಗಳ ಮುಖ್ಯ ಕಾರ್ಯಗಳಾಗಿತ್ತು. ಇಡೀ ಆಡಳಿತ ಯಂತ್ರವು ರಾಜನ ಸುತ್ತುತ್ತಿತ್ತು. ಅವರ ಜನರ ಕಲ್ಯಾಣಕ್ಕಾಗಿ ದುಡಿಯುವ ದಯಾಪರ ನಿರಂಕುಶ ಅಧಿಕಾರಿಯಾಗಿ ಹೆಚ್ಚಾಗಿ ಕಾಣುತ್ತಿದ್ದರು. ಇದು ಆಳುವ ದೈವಿಕ ಹಕ್ಕನ್ನು ಆಧರಿಸಿದ ಸಂಪೂರ್ಣ ರಾಜಪ್ರಭುತ್ವವಾಗಿತ್ತು. ರಾಜನು ತನ್ನ ಜನರಿಗೆ ಸರ್ವಸ್ವವಾಗಿದ್ದನು. ಅವರು ಎಲ್ಲ ಶಕ್ತಿಶಾಲಿ ಮತ್ತು ಸರ್ವೋಚ್ಚ ಮತ್ತು ಎಲ್ಲ ಅಧಿಕಾರದ ಮೂಲ ಮತ್ತು ನ್ಯಾಯದ ಕಾರಂಜಿ ಮುಖ್ಯಸ್ಥರಾಗಿದ್ದರು. ಮೊದಲ ಮೊಘಲ್ ದೊರೆ ಅಂದರೆ ಬಾಬರ್ ಕದನಗಳಲ್ಲಿ ತುಂಬಾ ಮಗ್ನನಾಗಿದ್ದನು. ಆಡಳಿತ ಯಂತ್ರದಲ್ಲಿ ಸುಧಾರಣೆಗಳನ್ನು ತರುವಲ್ಲಿ ಸಮಯವನ್ನು ಬಿಡಲು ಸಾಧ್ಯವಾಗಲಿಲ್ಲ. ಹುಮಾಯೂನ್ನ ವಿಷಯದಲ್ಲೂ ಇದೇ ಆಗಿತ್ತು. ಅಲ್ಪಾವಧಿಗೆ ಅಲ್ಲಿದ್ದ ಶೇರ್ ಶಾ ಸೂರಿ ಕೆಲವು ಆಡಳಿತಾತ್ಮಕ ಸುಧಾರಣೆಗಳನ್ನು ಪರಿಚಯಿಸಿದರು. ಇದು ಭವಿಷ್ಯದ ಆಡಳಿತಗಾರರಿಗೆ ಮಾರ್ಗದರ್ಶನ ನೀಡುವುದನ್ನು ಮುಂದುವರಿಸಿತು. ಅದೇನೇ ಇದ್ದರೂ ಮೊಘಲ್ ಚಕ್ರವರ್ತಿಗಳು ಕೆಲವು ಸಂಪ್ರದಾಯಗಳು ಮತ್ತು ಸಂಪ್ರದಾಯಗಳನ್ನು ಅನುಸರಿಸಿದರು. ಇದು ಜನರಿಗೆ ಬಹಳ ಪ್ರಿಯವಾಗಿತ್ತು. ಅವರು ಜನಸಾಮಾನ್ಯರಿಗೆ ಪ್ರವೇಶಿಸುವುದು ಮತ್ತು ನಾಗರಿಕ ಜೀವನದ ಬಗ್ಗೆ ಅರಿವು ಮೂಡಿಸಲು ನಗರದಲ್ಲಿ
ಪ್ರವಾಸಗಳನ್ನು ಕೈಗೊಂಡರು. ಮುಘಲ್ ಆಡಳಿತವು ಹೆಚ್ಚಾಗಿ ಚಕ್ರವರ್ತಿ ಅಕ್ಬರನ ಸೃಷ್ಟಿಯಾಗಿತ್ತು ಮತ್ತು ಅವನ ಇಬ್ಬರು ಉತ್ತರಾಧಿಕಾರಿಗಳಾದ ಚಕ್ರವರ್ತಿ ಜಹಾಂಗೀರ್ ಮತ್ತು ಚಕ್ರವರ್ತಿ ಶಾಜಹಾನ್ ಇದೇ ಮಾದರಿಯಲ್ಲಿ ಅನುಸರಿಸಿದರು. ಆದಾಗ್ಯೂ ದೊರೆ ಔರಂಗಜೇಬ್ ಆಡಳಿತ ವ್ಯವಸ್ಥೆಯಲ್ಲಿ ಮಾರ್ಪಾಡುಗಳನ್ನು ಮಾಡಿದರು ಮತ್ತು ಪ್ರತಿಗಾಮಿ ನೀತಿಗಳನ್ನು ಅಳವಡಿಸಿಕೊಂಡರು. ಈಸ್ಟ್ ಇಂಡಿಯಾ ಕಂಪನಿಯು ವ್ಯಾಪಾರ ಮತ್ತು ವಾಣಿಜ್ಯ ವಲಯವನ್ನು ಪ್ರವೇಶಿಸುವವರೆಗೂ ಮೊಘಲ್ ಆಡಳಿತ ವ್ಯವಸ್ಥೆಯು ಮುಂದುವರಿಯಿತು ಮತ್ತು ಶೀಘ್ರದಲ್ಲೇ ಅಧಿಕಾರವನ್ನು ತನ್ನ ಕೈಯಲ್ಲಿ ತೆಗೆದುಕೊಂಡಿತು. ನಾವು ಪ್ರಾರಂಭದಲ್ಲಿ ಸಂಪೂರ್ಣ ಮೊಘಲ್ ಕೇಂದ್ರ, ಪ್ರಾಂತೀಯ ಮತ್ತು ಜಿಲ್ಲಾ ಮತ್ತು ಸ್ಥಳೀಯ ಮಟ್ಟದ ಆಡಳಿತ ವ್ಯವಸ್ಥೆಯನ್ನು ಚರ್ಚಿಸುತ್ತಿದ್ದೇವೆ. ಮೊಘಲ್ ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್. ಇಲ್ಲಿ ಸೆಂಟ್ರಲ್ ಅಡ್ಮಿನಿಸ್ಟ್ರೇಷನ್ ಅಂದರೆ ಮೊಘಲ್ ಆಡಳಿತ ವ್ಯವಸ್ಥೆ, ಕೇಂದ್ರಾಡಳಿತ. ರಾಜನಿಗೆ ಸಲಹೆ ನೀಡಲು ಮತ್ತು ಕಾರ್ಯಗಳ ನಿರ್ವಹಣೆಯಲ್ಲಿ ಸಹಾಯ ಮಾಡಲು ಹಲವಾರು ಮಂತ್ರಿಗಳು ಇದ್ದರು. ಅವರಲ್ಲಿ 4 ಪ್ರಮುಖರೆಂದರೆ ರಾಜಸ್ವ ಮತ್ತು ಹಣಕಾಸಿನ ಉಸ್ತುವಾರಿ ಹೊತ್ತಿದ್ದ ದಿವಾನ್, ಮಿಲಿಟರಿ ವಿಭಾಗದ ಮುಖ್ಯಸ್ಥ ಮೀರ್ ಬಕ್ಷಿ, ಕಾರ್ಖಾನೆಗಳು ಮತ್ತು ಮಳಿಗೆಗಳ ಉಸ್ತುವಾರಿ ವಹಿಸಿದ ಮೀರ್ ಸಮನ್ ಮತ್ತು ಸದರ್ ಉಸ್ ಸುದಾರ್. ಅವರು ಚರ್ಚ್ ಮತ್ತು ನ್ಯಾಯಾಂಗ ಇಲಾಖೆಗಳ ಮುಖ್ಯಸ್ಥರಾಗಿದ್ದರು. ರಾಜನು ದೇಶಕ್ಕಾಗಿ ಕಾನೂನುಗಳನ್ನು ಮಾಡಲು ಸಂಪೂರ್ಣವಾಗಿ ಸ್ವತಂತ್ರನಾಗಿದ್ದರೂ ಇದು ಕುರಾನ್ ಕಾನೂನನ್ನು ಹೊರತುಪಡಿಸಿ ಸಾಧ್ಯವಿಲ್ಲ. ಮೊಘಲ್ ಆಳ್ವಿಕೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಕೆಲವು ಮಂತ್ರಿಗಳ ಬಗ್ಗೆ ನಾವು ಈಗ ಚರ್ಚಿಸಲಿದ್ದೇವೆ. ಆದಾಯದ ಮುಖ್ಯಸ್ಥ ದಿವಾನನಿಂದ ಪ್ರಾರಂಭವಾಗುತ್ತದೆ. ದಿವಾನ್ ಮೊಘಲ್ ದೊರೆಗಳಿಗೆ ಸಹಾಯ ಮಾಡಲು ಯಾವುದೇ ಮಂತ್ರಿ ಮಂಡಳಿ ಇರಲಿಲ್ಲ. ದೇಶದ ಆಡಳಿತದಲ್ಲಿ ಸುಲ್ತಾನನಿಗೆ ಸಹಾಯ ಮಾಡಲು ಒಬ್ಬ ದಿವಾನನಿದ್ದನು. ದಿವಾನ್ ಸಾಮಾನ್ಯವಾಗಿ ಕಂದಾಯ ಇಲಾಖೆಯನ್ನು ಹೊಂದಿದ್ದರು ಮತ್ತು ವಿದ್ಯುಕ್ತ ಸಂದರ್ಭಗಳಲ್ಲಿ ರಾಜನನ್ನು ಪ್ರತಿನಿಧಿಸುತ್ತಿದ್ದರು. ಅವರಿಗೆ ದಿವಾನಿ ಖಾನ್ ಮತ್ತು ದಿವಾನಿ ಖಾಫ್ ಸಹಾಯ ಮಾಡಿದರು. ಅಬುಲ್ ಫಜಲ್ ಪ್ರಕಾರ ದಿವಾನ್ ರಾಜ ಮನೆತನದ ಖಜಾನೆಯನ್ನು ನೋಡಿಕೊಳ್ಳುತ್ತಿದ್ದರು ಮತ್ತು ಸಾಮ್ರಾಜ್ಯದ ಆದಾಯ ಮತ್ತು ವೆಚ್ಚವನ್ನು ಮೇಲ್ವಿಚಾರಣೆ ಮಾಡಿದರು. ಇಡೀ ಕಂದಾಯ ವ್ಯವಸ್ಥೆ ಅವರ ಹಿಡಿತದಲ್ಲಿತ್ತು. ಅವರು ಹೊಸದಾಗಿ ಸ್ವಾಧೀನಪಡಿಸಿಕೊಂಡ ಪ್ರದೇಶಗಳ ಆದಾಯವನ್ನು ನಿಗದಿಪಡಿಸಿದರು ಮತ್ತು ಕೊರತೆಯ ಸಮಯದಲ್ಲಿ ಸಹಾಯಧನವನ್ನು ಸಹ ನೀಡಿದರು. ಯುದ್ಧದ ಸಮಯದಲ್ಲಿ ಸೇನೆಯ ಚಲನೆಯಿಂದ ರೈತರು ಅನುಭವಿಸಿದ ನಷ್ಟಕ್ಕೆ ಪರಿಹಾರವನ್ನು ಪಾವತಿಸುವ ಪ್ರಕರಣಗಳನ್ನು ಅವರು ನಿರ್ಧರಿಸಿದರು. ದಿವಾನ್ ಸಂಪೂರ್ಣವಾಗಿ ನಾಗರಿಕ ಅಧಿಕಾರಿಯಾಗಿದ್ದರೂ ತುರ್ತು ಸಮಯದಲ್ಲಿ ಅವರು ಮಿಲಿಟರಿ ಕರ್ತವ್ಯಗಳನ್ನು ನಿರ್ವಹಿಸಿದರು. ಹೀಗೆ ಬಹುಪಾಲು ಪ್ರಮುಖ ವಿಷಯಗಳು ದಿವಾನರ ಕೈಯಲ್ಲಿದ್ದುದನ್ನು ಕಾಣುತ್ತೇವೆ. ಸಾಮ್ರಾಜ್ಯದ ಮುಖ್ಯ ಆಡಳಿತ ಅಧಿಕಾರಿಯಾಗಿ ಅವರು ಪ್ರಾಂತ್ಯಗಳು ಮತ್ತು ಅಧಿಕಾರಗಳ ಮೇಲೆ ನಿಯಂತ್ರಣ ಸಾಧಿಸಿದರು. ರಾಜ್ಯಪಾಲರಿಂದ ಹಿಡಿದು ಪಟ್ಟಾರಿಯವರೆಗಿನ ಎಲ್ಲ ಅಧಿಕಾರಿಗಳ ಚಟುವಟಿಕೆಗಳು ನಿರಂತರವಾಗಿ ಕಣ್ಗಾವಲಿನಲ್ಲಿವೆ. ಪ್ರಾಂತೀಯ ಗವರ್ನರ್ಗಳು ತಮ್ಮ ಪ್ರಾಂತ್ಯದ ಆದಾಯಕ್ಕೆ ಸಂಬಂಧಿಸಿದ ಲೆಕ್ಕಪತ್ರಗಳನ್ನು ಅವರಿಗೆ ಕಳುಹಿಸುತ್ತಿದ್ದರು. ಅವರು ರಸ್ತೆಗಳು, ಕಟ್ಟಡಗಳು, ಉದ್ಯಾನವನಗಳು ಮತ್ತು ಅಂತಹ ಸಂಬಂಧಿತ ಕಾಮಗಾರಿಗಳ ನಿರ್ಮಾಣಕ್ಕೆ ಅಗತ್ಯವಾದ ಹಣವನ್ನು ಲಭ್ಯವಾಗುವಂತೆ ಮಾಡಿದರು. ಒಂದು ಪ್ರಾಂತ್ಯದಿಂದ ಇನ್ನೊಂದು ಪ್ರಾಂತ್ಯಕ್ಕೆ ಹಣ ವರ್ಗಾವಣೆಗೆ ಅಗತ್ಯ ವ್ಯವಸ್ಥೆಯನ್ನು ಸಹ ಮಾಡಿದರು. ಹೀಗೆ ದಿವಾನರು ಬಹಳ ವ್ಯಾಪಕವಾದ ಅಧಿಕಾರಗಳನ್ನು ಹೊಂದಿದ್ದರು ಮತ್ತು ಪ್ರಮುಖ ವಿಷಯಗಳ ಬಗ್ಗೆ ಚಕ್ರವರ್ತಿಗಳು ಯಾವಾಗಲೂ ಸಲಹೆ ನೀಡುತ್ತಿದ್ದರೆ ಎಂದು ನಾವು ಕಂಡುಕೊಳ್ಳುತ್ತೇವೆ. ಅವರಿಗೆ ಉತ್ತಮ ಸಂಭಾವನೆ ನೀಡಲಾಗುತ್ತಿತ್ತು. ಮೀರ್ ಬಕ್ಷಿ ಸ್ಥಾನವನ್ನು ಮಂತ್ರಿಯೊಬ್ಬರು ಹೊಂದಿದ್ದರು. ಅವರು ರಾಜನ ಅಡಿಯಲ್ಲಿ ಇಡೀ ಮಿಲಿಟರಿಯ ಕಮಾಂಡರ್ ಆಗಿದ್ದರು. ಅವರು ಮಿಲಿಟರಿ ವಿಷಯಗಳಲ್ಲಿ
ರಾಜನ ಮುಖ್ಯ ಸಲಹೆಗಾರರಾಗಿದ್ದರು. ಮಾನಸಭ್ಯಾರರಿಗೆ ಸಂಬಂಧಿಸಿದ ಎಲ್ಲ ದಾಖಲೆಗಳನ್ನು ಅವರು ಇಟ್ಟುಕೊಂಡಿದ್ದರು. ಅವನ ಕಾರ್ಯಗಳಲ್ಲಿ ಸೈನ್ಯಕ್ಕೆ ನೇಮಕಾತಿ, ಉತ್ತಮ ರೂಪದಲ್ಲಿ ಪಡೆಗಳ ನಿರ್ವಹಣೆ, ಮಿಲಿಟರಿ ಯುದ್ಧ ಪರೀಕ್ಷೆಗಳನ್ನು ನಡೆಸುವುದು, ಕುದುರೆಗಳ ತಪಾಸಣೆ, ನಿಯಮಿತ ಮಧ್ಯಂತರಗಳಲ್ಲಿ ಪಡೆಗಳ ಮಸ್ಟರ್ ರೋಲ್ಗಳ ನಿರ್ವಹಣೆ ಮತ್ತು ಯುದ್ಧಗಳಿಗೆ ಅವರನ್ನು ಸಜ್ಜುಗೊಳಿಸುವುದು ಸೇರಿದೆ. ಅವರು ಯುದ್ಧಕ್ಕೆ ತಂತ್ರವನ್ನು ಸಿದ್ಧಪಡಿಸುತ್ತಿದ್ದರು. ಮೀರ್ ಸಮನ್ ರಾಜ್ಯ ಮನೆತನದ ಕಟ್ಟಡಗಳು, ರಸ್ತೆಗಳು, ಉದ್ಯಾನವನಗಳು, ಕಾರ್ಖಾನೆಗಳು, ಕಾರ್ಯಾಗಾರಗಳು ಇತ್ಯಾದಿಗಳ ನಿರ್ವಹಣೆಯನ್ನು ನೋಡಿಕೊಳ್ಳುವ ಮೀರ್ ಸಮನ್ ಮಂತ್ರಿಯಾಗಿದ್ದರು. ಮಿಲಿಟರಿ ಮತ್ತು ಗೃಹೋಪಯೋಗಿ ಸರಬರಾಜುಗಳಿಗಾಗಿ ಮಳಿಗೆಗಳನ್ನು ಒದಗಿಸುವ ಜವಾಬ್ದಾರಿಯನ್ನು ಸಹ ಅವರು ಹೊಂದಿದ್ದರು. ಅವರು ರಾಜ್ಯದ ಪರವಾಗಿ ಎಲ್ಲ ಸರಕುಗಳನ್ನು ಖರೀದಿಸಿದರು ಮತ್ತು ವ್ಯಾಪಾರ ಮತ್ತು ವಾಣಿಜ್ಯ ಚಟುವಟಿಕೆಗಳಿಗೆ ಜವಾಬ್ದಾರರಾಗಿದ್ದರು. ರಫ್ತು ಜವಾಬ್ದಾರಿಯು ಅವರ ಮೇಲಿತ್ತು. ದಂಡಯಾತ್ರೆಯ ಸಮಯದಲ್ಲಿ ಅವರು ಚಕ್ರವರ್ತಿಯೊಂದಿಗೆ ಹೋಗುತ್ತಿದ್ದರು ಮತ್ತು ಅವರ ವಾಸ್ತವ್ಯಕ್ಕಾಗಿ ನಿಬಂಧನೆಗಳನ್ನು ಮಾಡಿದರು. ಮೀರ್ ಸಮನ್ಗೆ ದಿವಾನಿ ಬುಲಾಡ್ ಎಂದು ಹೆಸರಾದ ಹಿರಿಯ ಅಧಿಕಾರಿಯೊಬ್ಬರು ಸಹಾಯ ಮಾಡುತ್ತಿದ್ದರು. ಅವರ ಹಣಕಾಸಿನ ಅಂಶಗಳನ್ನು ನೋಡಿಕೊಳ್ಳುತ್ತಿದ್ದರು ಮತ್ತು ಹಣಕಾಸು ಇಲಾಖೆಯೊಂದಿಗೆ ನೇರ ಸಂಪರ್ಕವನ್ನು ಸಹ ಹೊಂದಿದ್ದರು. ಸದರ್ ಮುಖ್ಯ ನ್ಯಾಯಮೂರ್ತಿಯಾಗಿದ್ದರು ಮತ್ತು ಚರ್ಚಿನ ವ್ಯವಹಾರಗಳ ಉಸ್ತುವಾರಿಯೂ ಆಗಿದ್ದರು. ಸದರ್ 2 ಇಲಾಖೆಗಳನ್ನು ನೋಡಿಕೊಳ್ಳುತ್ತಿದ್ದರು, ಒಂದು ನ್ಯಾಯ ಮತ್ತು ಇನ್ನೊಂದು ಧರ್ಮ. ನ್ಯಾಯಾಂಗ ಕಾರ್ಯಗಳನ್ನು ನಿರ್ವಹಿಸಲು ಅವರು ಕ್ಯಾಜಿಫೋ ಆಗಿ ಹೆಚ್ಚು ಕಾರ್ಯನಿರ್ವಹಿಸಿದ್ದಾರೆ. ಖಾಜಿಯಾಗಿ ಅವರು ಮುಸ್ಲಿಂ ಕಾನೂನಿಗೆ ಅನುಗುಣವಾಗಿ ಪ್ರಕರಣಗಳನ್ನು ನಿರ್ಧರಿಸಿದರು ಮತ್ತು ಅದರಿಂದ ಹೆಚ್ಚಿನ ಸ್ಥಾನಮಾನವನ್ನು ಅನುಭವಿಸಿದ್ದರು. ಅವರು ರಾಜನ ಪರವಾಗಿ ನ್ಯಾಯದ ಅಧಿಕಾರವನ್ನು ಸಹ ಚಲಾಯಿಸುತ್ತಿದ್ದರು ಮತ್ತು ಕೆಳ ನ್ಯಾಯಾಲಯಗಳ ನಿರ್ಧಾರಗಳ ವಿರುದ್ಧ ಮೇಲ್ಮನವಿಗಳನ್ನು ಆಲಿಸುತ್ತಿದ್ದರು. ಮೊಘಲರ ಕಾಲದಲ್ಲಿ ನ್ಯಾಯಾಂಗ ಇಲಾಖೆಯು ಸಾಕಷ್ಟು ಭ್ರಷ್ಟವಾಗಿತ್ತು ಎಂಬುದನ್ನು ಇಲ್ಲಿ ನಾವು ಗಮನಿಸಬಹುದಾಗಿದೆ. ಪ್ರೊಫೆಸರ್ ಜೆ.ಎನ್. ಸರ್ಕಾರ್ ಅವರ ಮೊಘಲರ ಕಾಲದ ಎಲ್ಲ ಖಾಜಿಗಳು ಕೆಲವು ಅಪವಾದಗಳನ್ನು ಹೊರತುಪಡಿಸಿ ಲಂಚ ತೆಗೆದುಕೊಳ್ಳುವುದರಲ್ಲಿ ಕುಖ್ಯಾತರಾಗಿದ್ದರು ಎಂದು ಉಲ್ಲೇಖಿಸುತ್ತಾರೆ. ಮೊಹತಾಸಿಬ್ನ ಕಚೇರಿಯು ಜಾತ್ಯತೀತ ಮತ್ತು ಧಾರ್ಮಿಕ ಸ್ವಭಾವದ 2 ಕರ್ತವ್ಯಗಳನ್ನು ಸಂಯೋಜಿಸುತ್ತಿತ್ತು. ಅವರ ಧಾರ್ಮಿಕ ಕರ್ತವ್ಯಗಳಿಗೆ ಸಂಬಂಧಿಸಿದಂತೆ ಅವರು ಇಸ್ಲಾಂನ ತತ್ವಗಳನ್ನು ರಕ್ಷಿಸಲಾಗಿದೆ ಮತ್ತು ನಂಬಿಕೆಯ ಎಲ್ಲ ತತ್ವಗಳನ್ನು ಧಾರ್ಮಿಕವಾಗಿ ಕೈಗೊಳ್ಳಲಾಗಿದೆ ಎಂದು ಖಚಿತಪಡಿಸಿಕೊಂಡರು. ನೈತಿಕ ತತ್ವಗಳನ್ನು ಸಹ ಸಾರ್ವಜನಿಕರಿಗೆ ಪ್ರತಿಪಾದಿಸಲಾಯಿತು. ಮೆಹತಾಸಿಬ್ ವೈನ್ ಮತ್ತು ಇತರ ಮಾದಕ ವಸ್ತುಗಳ ಬಳಕೆಯನ್ನು ಕಟ್ಟುನಿಟ್ಟಾಗಿ ವಿರೋಧಿಸುತ್ತಿದ್ದರು ಎಂದು ಪ್ರೊಫೆಸರ್ ಎ.ಎಲ್. ಶ್ರೀವಾಸ್ತವ ಹೇಳಿದ್ದಾರೆ. ಅಲ್ಲದೆ ಜೂಜಾಟವನ್ನು ನಿಷೇಧಿಸಲಾಗಿತ್ತು. ಧಾರ್ಮಿಕ ಕಾನೂನುಗಳಿಗೆ ಅನುಗುಣವಾಗಿ ದಿನಕ್ಕೆ 5 ಬಾರಿ ನಮಾಜ್ ಮಾಡಬೇಕಾಗಿತ್ತು ಮತ್ತು ವಿಫಲರಾದವರಿಗೆ ಶಿಕ್ಷೆ ವಿಧಿಸಲಾಗುತ್ತಿತ್ತು. ಅಲ್ಲದೆ ಮಾರುಕಟ್ಟೆಗಳ ಸರಿಯಾದ ನಿಯಂತ್ರಣಕ್ಕೆ ಅವರು ಜವಾಬ್ದಾರರಾಗಿದ್ದರು ಮತ್ತು ಈ ಉದ್ದೇಶಕ್ಕಾಗಿ ಅವರು ಬಳಸಿದ ತೂಕ ಮತ್ತು ಅಳತೆಗಳನ್ನು ಪರಿಶೀಲಿಸುತ್ತಿದ್ದರು ಮತ್ತು ವಿಷಯಗಳು ಸಮಂಜಸವಾದ ಬೆಲೆಯಲ್ಲಿ ವಿಷಯಗಳಿಗೆ ಲಭ್ಯವಾಗುವಂತೆ ನೋಡಿಕೊಳ್ಳುತ್ತಿದ್ದರು. ನಗರದಲ್ಲಿ ಸ್ವಚ್ಛತೆ ಕಾಪಾಡುವ ಬಗ್ಗೆಯೂ
ಕಾಳಜಿ ವಹಿಸಿದ್ದರು. ಮೇಲಿನ ಅಧಿಕಾರಿಗಳನ್ನು ಹೊರತುಪಡಿಸಿ ಸುದ್ದಿ ಬರಹಗಾರ ಮತ್ತು ದರೋಗಾ ಇ ದಕ್ ಚೌಕಿ ಇದ್ದರು. ಮೀರ್ ಬಕ್ಷಿ ಅವರ ಶಿಫಾರಸಿನ ಮೇರೆಗೆ ರಾಜನು ಸುದ್ದಿ ಬರಹಗಾರರನ್ನು ನೇಮಿಸುತ್ತಿದ್ದನು. ಈ ಕಚೇರಿಯನ್ನು ಸಾಮಾನ್ಯವಾಗಿ 5 ವರ್ಷಗಳ ಅವಧಿಗೆ ನಡೆಸಲಾಗುತ್ತಿತ್ತು. ನ್ಯೂಸ್ ರೈಟರ್ ಸುಲ್ತಾನನಿಗೆ ರಾಜ್ಯದ ವಿವಿಧ ಭಾಗಗಳಲ್ಲಿ ನಡೆಯುತ್ತಿರುವ ವಿವಿಧ ಘಟನೆಗಳ ಬಗ್ಗೆ ಮಾಹಿತಿ ನೀಡಿರಬೇಕಿತ್ತು. ಅವರು ವರದಿಗಳ ಸತ್ಯಾಸತ್ಯತೆ ಮತ್ತು ಸುದ್ದಿಯ ಮೂಲಗಳ ವಿಶ್ವಾಸಾರ್ಹತೆಯನ್ನು ಖಚಿತಪಡಿಸಿಕೊಳ್ಳುತ್ತಿದ್ದರು ಎಂದು ನಿರೀಕ್ಷಿಸಲಾಗಿತ್ತು. ಕೆಲವೊಮ್ಮೆ ಅವರು ಬಹುಮಾನವನ್ನು ಸಹ ಪಡೆಯುತ್ತಿದ್ದರು. ಇಲ್ಲದಿದ್ದರೆ ವಿಶ್ವಾಸಾರ್ಹವಲ್ಲದ ಸುದ್ದಿಗಾಗಿ ಶಿಕ್ಷೆಯನ್ನು ವಿಧಿಸಲಾಗುತ್ತಿತ್ತು. ಸಾಮಾನ್ಯವಾಗಿ ಸುದ್ದಿ ಬರಹಗಾರರು ವಾರಕ್ಕೊಮ್ಮೆ ರಾಜನಿಗೆ ವರದಿಗಳನ್ನು ಸಲ್ಲಿಸಬೇಕೆಂದು ನಿರೀಕ್ಷಿಸಲಾಗುತ್ತಿತ್ತು. ಅಂಚೆ ಇಲಾಖೆಯು ದರೋಗಾ ಇ ದಕ್ ಚೌಕಿಯ ಉಸ್ತುವಾರಿಯಲ್ಲಿತ್ತು. ರಾಜ್ಯದ ವಿವಿಧ ಭಾಗಗಳಿಂದ ಸುಲ್ತಾನನಿಗೆ ಯಾವುದೇ ವಿಳಂಬವಿಲ್ಲದೆ ಸುದ್ದಿ ತಲುಪಿಸುವುದನ್ನು ಖಚಿತಪಡಿಸಿಕೊಳ್ಳುವುದು ಅವನ ಕರ್ತವ್ಯವಾಗಿತ್ತು. ಈ ಉದ್ದೇಶಕ್ಕಾಗಿ ಕುದುರೆಗಳನ್ನು ಸಿದ್ಧವಾಗಿ ಇರಿಸಲಾಗಿತ್ತು. ದರೋಗಾ ಇ ದಕ್ ಚೌಕಿಗೆ ಹೆಚ್ಚುವರಿ ದರೋಗಾಗಳಂತಹ ಇತರ ಅಧಿಕಾರಿಗಳು ಸಹಾಯ ಮಾಡುತ್ತಿದ್ದರು. ಈಗ ನಾವು ಪ್ರಾಂತೀಯ ಆಡಳಿತ ಬಗ್ಗೆ ಚರ್ಚಿಸಲಿದ್ದೇವೆ. ಪ್ರೊವಿನ್ಷಿಯಲ್ ಅಡ್ಮಿನಿಸ್ಟ್ರೇಷನ್, ಪ್ರಾಂತೀಯ ಆಡಳಿತ. ಇಡೀ ರಾಜ್ಯವನ್ನು ಪ್ರಾಂತ್ಯಗಳಾಗಿ ವಿಂಗಡಿಸಲಾಯಿತು. ಆದಾಗ್ಯೂ ವಿವಿಧ ಮೊಘಲ್ ಆಡಳಿತಗಾರರ ಅಡಿಯಲ್ಲಿ ಪ್ರಾಂತ್ಯಗಳ ಸಂಖ್ಯೆಯು ಭಿನ್ನವಾಗಿತ್ತು. ಉದಾಹರಣೆಗೆ, ಅಕ್ಬರ್ ಅಡಿಯಲ್ಲಿ 15 ಪ್ರಾಂತ್ಯಗಳಿದ್ದರೆ, ಜಹಾಂಗೀರ್ ಮತ್ತು ಔರಂಗಜೇಬ್ ಅಡಿಯಲ್ಲಿ ಅವುಗಳ ಸಂಖ್ಯೆ ಕ್ರಮವಾಗಿ 17 ಮತ್ತು 21ಕ್ಕೆ ಏರಿತು. ಅಧಿಕಾರಿಗಳು ಸಹ ಇದ್ದರು. ಅವರು ವಿವಿಧ ಪ್ರದೇಶಗಳ ಉಸ್ತುವಾರಿ ವಹಿಸಿದ್ದರು ಮತ್ತು ನಾವು ಈ ಕೆಳಗಿನ ಪ್ಯಾರಾಗಳಲ್ಲಿ ಪ್ರತ್ಯೇಕವಾಗಿ ಚರ್ಚಿಸಿರುವುದನ್ನು ನೋಡುತ್ತೇವೆ. ಸುಬೇದಾರ್. ಪ್ರತಿಯೊಂದು ಪ್ರಾಂತ್ಯವೂ ಒಬ್ಬ ಸುಬೇದಾರನ ಅಡಿಯಲ್ಲಿತ್ತು. ಅವರನ್ನು ಗವರ್ನರ್ ಎಂದೂ ಸಹ ಕರೆಯಲಾಗುತ್ತಿತ್ತು. ಅಕ್ಬರನ ಕಾಲದಲ್ಲಿ ಈ ಅಧಿಕಾರಿಗೆ ಸಿಹ ಸಲ್ಫರ್ ಎಂದ ಪದನಾಮವನ್ನು ಬಳಸಲಾಯಿತು. ಸುಬೇದಾರ್ ತನ್ನ ಸ್ವಂತ ಪ್ರಾಂತ್ಯದೊಳಗೆ ಒಂದು ರೀತಿಯ ಮಿನಿ ರಾಜನಾಗಿದ್ದನು ಮತ್ತು ಕಾನೂನು ಮತ್ತು ಸುವ್ಯವಸ್ಥೆಯ ನಿರ್ವಹಣೆ, ಸ್ಥಳೀಯ ಸೈನ್ಯದ ನಿಯಂತ್ರಣ, ರಾಜ್ಯ ಬಾಕಿಗಳ ಸಾಕ್ಷಾತ್ಕಾರ ಮತ್ತು ನ್ಯಾಯವನ್ನು ಒದಗಿಸುವ ಜವಾಬ್ದಾರಿಯನ್ನು ಹೊಂದಿದ್ದನು. ಸಾಮಾನ್ಯವಾಗಿ ರಾಜನು ಈ ಕಚೇರಿಗೆ ರಾಜ ಮನೆತನದ ಸದಸ್ಯರನ್ನು ಅಥವಾ ಆತ್ಮವಿಶ್ವಾಸದ ಗಣ್ಯರನ್ನು ನೇಮಿಸುತ್ತಿದ್ದನು. ಆದಾಗ್ಯೂ ಅವರು ಅಧಿಕಾರಿಯ ನೇಮಕಾತಿಯಲ್ಲಿ ಸಾಮರ್ಥ್ಯದ ತತ್ವದಿಂದ ಮಾರ್ಗದರ್ಶನ ಪಡೆಯುತ್ತಿದ್ದರು. ಕೆಲವು ಸುಬೇದಾರರು ತುಂಬಾ ಚಿಕ್ಕವರಾಗಿದ್ದು ಅವರ ಸಾಮರ್ಥ್ಯದ ಕಾರಣದಿಂದಾಗಿ ಕಚೇರಿಗೆ ಬರುತ್ತಿದ್ದರು. ಸುಬೇದಾರನು ಸುಲ್ತಾನನಿಂದ ಎಲ್ಲ ಅಧಿಕಾರವನ್ನು ಪಡೆದುಕೊಂಡನು ಮತ್ತು ಕಚೇರಿಯಲ್ಲಿಯೇ ಇರುತ್ತಿದ್ದನು. ಅಲ್ಲಿಯವರೆಗೆ ಅವರು ನಂತರದವರ ಒಳ್ಳೆಯ ಇಚ್ಛೆಯನ್ನು ಅನುಭವಿಸುತ್ತಿದ್ದರು. ದಿವಾನ್. ದಿವಾನರನ್ನು ಸುಲ್ತಾನನು ನೇಮಿಸಿದನು ಮತ್ತು ಅವನು ಪ್ರಾಂತ್ಯಗಳ ಆಡಳಿತಗಳನ್ನು ನಡೆಸಲು ಸುಬೇದಾರರಿಗೆ ಸಹಾಯ ಮಾಡುತ್ತಿದ್ದನು. ಮೊಘಲ್ ಆಳ್ವಿಕೆಯ ಆರಂಭಿಕ ಅವಧಿಯಲ್ಲಿ ಈ ಕಚೇರಿಯನ್ನು ಸುಬೇದಾರ್ಗೆ ಸಮಾನಾಂತರವಾಗಿ ಪರಿಗಣಿಸಲಾಗಿತ್ತು. ಆದಾಗ್ಯೂ ಅವರ ಪ್ರತಿರೂಪದಂತೆ ಹಿಂದಿನವರು ಸಮಾನ ಹಕ್ಕುಗಳನ್ನು ಅನುಭವಿಸಲಿಲ್ಲ. ದಿವಾನ್ ಪ್ರಾಂತೀಯ ಆಡಳಿತ ಆದಾಯ ಮತ್ತು ವೆಚ್ಚದ ಭಾಗವನ್ನು ನೋಡಿಕೊಳ್ಳುತ್ತಿದ್ದರು ಮತ್ತು ಆದಾಯವನ್ನು ಸಂಗ್ರಹಿಸಲು ನಿಬಂಧನೆಗಳನ್ನು ಮಾಡಿದರು.
ಸಾದರ್ ಸಾದರ್ ರಾಜನಿಂದ ನೇಮಿಸಲ್ಪಟ್ಟನು ಮತ್ತು ಅವನ ಕೆಲಸದ ನಿರ್ವಹಣೆಯಲ್ಲಿ ದಿವಾನ್ ಅಥವಾ ಸುಬೇದಾರರ ಮಧ್ಯಸ್ಥಿಕೆಗಳಿಂದ ಸಂಪೂರ್ಣವಾಗಿ ಮುಕ್ತನಾಗಿದ್ದನು. ಅವರು ಸಾಮಾನ್ಯವಾಗಿ ವಿದ್ವಾಂಸರು ಮತ್ತು ಧಾರ್ಮಿಕ ವ್ಯಕ್ತಿಯಾಗಿದ್ದರು. ಅವರು ಭೂಮಿ ಮತ್ತು ದಾನವನ್ನು ವಿತರಿಸುತ್ತಿದ್ದರು. ಖಾಜಿ ಮತ್ತು ಮೀರ್ ಆದಿಲ್ ಸಹ ಅವರ ಅಡಿಯಲ್ಲಿ ಕೆಲಸ ಮಾಡುತ್ತಿದ್ದರು. ಅಮಿಲ್ ಅವರು ಕಂದಾಯ ಸಂಗ್ರಹ ಅಧಿಕಾರಿಯಾಗಿರುತ್ತಿದ್ದರು, ಆದರೂ ಅವರು ಕೆಲವು ಇತರ ಕರ್ತವ್ಯಗಳನ್ನು ನಿರ್ವಹಿಸುತ್ತಿದ್ದರು. ಅವರು ಕೃಷಿ ಭೂಮಿಯನ್ನು ನೋಡಿಕೊಂಡರು ಮತ್ತು ರೈತರ ಮತಾಂತರಕ್ಕೆ ಸಹಾಯ ಮಾಡುತ್ತಿದ್ದರು. ಬಂಜರು ಭೂಮಿ ಕೃಷಿಯೋಗ್ಯ ಭೂಮಿಯಾಗಿ ಅವರು ಪ್ರಾಂತ್ಯದೊಳಗೆ ಶಾಂತಿಯನ್ನು ಕಾಪಾಡುವಲ್ಲಿ ಸಹಾಯ ಮಾಡುತ್ತಿದ್ದರು ಮತ್ತು ಕಂದಾಯ ಸಂಗ್ರಹಕಾರರ ಕೆಲಸವನ್ನು ಮೇಲ್ವಿಚಾರಣೆ ಮಾಡುತ್ತಿದ್ದರು. ಜೊತೆಗೆ ಕಾರ್ಕುನ್ಸ್ ಮತ್ತು ಮುಕ್ಕಧಾಮಗಳ ಮೇಲ್ವಿಚಾರಣೆ ಮಾಡುತ್ತಿದ್ದರು. ಬಕ್ಷಿಯ ಕಚೇರಿಯು ಅಮೀಲ್ನ ಕಚೇರಿಯಂತೆಯೇ ಇರುತ್ತಿತ್ತು. ಅವರು ಕ್ಯಾನೊಂಗೋಸ್ 6 ಕೆಲಸವನ್ನು ಮೇಲ್ವಿಚಾರಣೆ ಮಾಡುತ್ತಿದ್ದರು ಮತ್ತು ರಾಜಪ್ರಭುತ್ವವು ಪ್ರವೇಶಿಸಿದ ವಿವಿಧ ಒಪ್ಪಂದಗಳ ದಾಖಲೆಯನ್ನು ಇಟ್ಟುಕೊಂಡಿರುತ್ತಿದ್ದರು. ಅವರು ಸಾಗುವಳಿ ಮಾಡಬಹುದಾದ ಮತ್ತು ಬಂಜರು ಭೂಮಿಯ ಜೊತೆಗೆ ಆ ಭೂಮಿಯಿಂದ ಬರುವ ಆದಾಯ ಮತ್ತು ವೆಚ್ಚದ ಸಂಪೂರ್ಣ ದಾಖಲೆಗಳನ್ನು ಸಹ ಇಟ್ಟುಕೊಳ್ಳುತ್ತಿದ್ದರು. ಅವರು ರಾಜನಿಗೆ ವಾರ್ಷಿಕ ಆದಾಯ ಮತ್ತು ವೆಚ್ಚದ ಹೇಳಿಕೆಯನ್ನು ಕಳುಹಿಸುತ್ತಿದ್ದರು. ಪೋತದಾರನು ಮುಖ್ಯವಾಗಿ ರೈತರಿಂದ ಆದಾಯವನ್ನು ಸಂಗ್ರಹಿಸಲು ಮತ್ತು ರಾಜನ ಖಜಾನೆಯಲ್ಲಿ ಠೇವಣಿ ಮಾಡಲು ಕಾಳಜಿ ವಹಿಸುತ್ತಿದ್ದನು. ಸಂಗ್ರಹಿಸಿದ ಆದಾಯಕ್ಕೆ ಅಗತ್ಯವಾದ ರಸೀದಿಯನ್ನು ನೀಡಲು ಮತ್ತು ಅದರ ಸಂಪೂರ್ಣ ದಾಖಲೆಯನ್ನು ಇರಿಸಿಕೊಳ್ಳಲು ಅವರಿಗೆ ಅಧಿಕಾರ ನೀಡಲಾಗುತ್ತಿತ್ತು. ಆದಾಗ್ಯೂ ದಿವಾನರ ಅನುಮೋದನೆಯಿಲ್ಲದೆ ಖರ್ಚು ಮಾಡಲು ಅಧಿಕಾರವಿರಲಿಲ್ಲ. ಅವರಿಗೆ ಬಂದ ಹಣವೆಲ್ಲ ದಿವಾನರ ಒಪ್ಪಿಗೆಯಿಂದಲೇ ಖರ್ಚು ಮಾಡಬೇಕಿರುತ್ತಿತ್ತು. ಫೌಜ್ದಾರ್ ಪ್ರಾಂತೀಯ ಸೇನೆಯ ಉಸ್ತುವಾರಿ ವಹಿಸಿದ್ದರು. ಅವರು ಪ್ರಾಂತ್ಯಗಳ ಆಡಳಿತದಲ್ಲಿ ಸುಬೇದಾರರಿಗೆ ಸಹಾಯ ಮಾಡಿದರು. ಅವರು ಪ್ರಾಂತ್ಯದೊಳಗೆ ಕಾನೂನು ಮತ್ತು ಸುವ್ಯವಸ್ಥೆಯ ನಿರ್ವಹಣೆಯ ಜವಾಬ್ದಾರಿಯನ್ನು ಹೊಂದಿದ್ದರು ಮತ್ತು ಸಂಭವನೀಯ ದಂಗೆಗಳನ್ನು ನಿಗ್ರಹಿಸಲು ಅಗತ್ಯ ಕ್ರಮಗಳನ್ನು ತೆಗೆದುಕೊಂಡರು. ಸಾಂದರ್ಭಿಕವಾಗಿ ಅವರು ಸೈನ್ಯದ ಪ್ರದರ್ಶನವನ್ನು ಏರ್ಪಡಿಸುತ್ತಿದ್ದರು. ಡಕಾಯಿತರ ಬಂಧನಕ್ಕೂ ಅವರು ಕಾರಣವಾಗಿರುತ್ತಿದ್ದರು. ಕೋತ್ವಾಲ್ ಅವರು ಪ್ರಾಥಮಿಕವಾಗಿ ಪೊಲೀಸ್ ಅಧಿಕಾರಿಯಾಗಿದ್ದರು, ಆದರೂ ಅವರು ಕೆಲವು ನ್ಯಾಯಾಂಗ ಕಾರ್ಯಗಳನ್ನು ನಿರ್ವಹಿಸಿದರು. ಪ್ರಾಂತ್ಯದೊಳಗೆ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡುವ ಜವಾಬ್ದಾರಿಯನ್ನು ಅವರು ಹೊಂದಿದ್ದರು. ವಾಕಿನಾವಿಸ್ ಪ್ರಾಂತ್ಯಗಳಿಗೆ ಸಂಬಂಧಿಸಿದ ಮಾಹಿತಿಯನ್ನು ರಾಜನಿಗೆ ತಿಳಿಸುವ ಜವಾಬ್ದಾರಿಯನ್ನು ಹೊಂದಿತ್ತು. ವಾಸ್ತವವಾಗಿ ವಾಕಿನಾವಿಸ್ ಒದಗಿಸಿದ ಮಾಹಿತಿಯ ಆಧಾರದ ಮೇಲೆ ಮಾತ್ರ ರಾಜನು ಪ್ರಾಂತೀಯ ಆಡಳಿತದ ಮೇಲೆ ನಿಯಂತ್ರಣ ಸಾಧಿಸಬಹುದಾಗಿತ್ತು. ಮೇಲಿನ ವಿವರಣೆಯ ಆಧಾರದ ಮೇಲೆ ಮೊಘಲರ ಅಡಿಯಲ್ಲಿ ಪ್ರಾಂತೀಯ ಆಡಳಿತವು ಪರಿಣಾಮಕಾರಿಯಾಗಿರುತ್ತಿತ್ತು ಎಂದು ನಾವು ಹೇಳಬಹುದು. ಚಕ್ರವರ್ತಿಯು ಪ್ರಾಂತ್ಯಗಳ ಮೇಲೆ ಸಾಕಷ್ಟು ನಿಯಂತ್ರಣವನ್ನು ಸಾಧಿಸಲು ಸಾಧ್ಯವಾಯಿತು ಮತ್ತು ಅಲ್ಲಿ ನಡೆಯುತ್ತಿರುವ ಘಟನೆಗಳ ಬಗ್ಗೆಯೂ ತಿಳಿದಿರುತ್ತಿದ್ದನು. ಆದಾಗ್ಯೂ ಕೆಲಸ ಮತ್ತು ಸಮಯದ ಅಂಶಗಳ ಕಾರಣದಿಂದಾಗಿ ಅಗತ್ಯವಿರುವಂತೆ ಪ್ರಾಂತೀಯ ಆಡಳಿತಕ್ಕೆ ಸಾಕಷ್ಟು ಸಮಯವನ್ನು ವಿನಿಯೋಗಿಸಲು ರಾಜನಿಗೆ ಸಾಧ್ಯವಾಗಲಿಲ್ಲ. ಇದು ಪ್ರಾಂತೀಯ ಆಡಳಿತದಲ್ಲಿ ಭ್ರಷ್ಟ ಆಚರಣೆಗಳಿಗೆ ಕಾರಣವಾಯಿತು. ಡಿಸ್ಟ್ರಿಕ್ಟ್ ಅಂಡ್ ಲೋಕಲ್ ಅಡ್ಮಿನಿಸ್ಟ್ರೇಷನ್.
ಜಿಲ್ಲಾ ಮತ್ತು ಸ್ಥಳೀಯ ಆಡಳಿತ. ಪ್ರಾಂತ್ಯವನ್ನು ಮತ್ತಷ್ಟು ಜಿಲ್ಲೆಗಳಾಗಿ ವಿಭಜಿಸಲಾಯಿತು. ಇದನ್ನು ಸರ್ಕಾರ್ಸ್ ಎಂದು ಕರೆಯುತ್ತಿದ್ದರು. ಈ ಕೆಳಗಿನವರು ಜಿಲ್ಲಾ ಮಟ್ಟದಲ್ಲಿ ವಿವಿಧ ಕಾರ್ಯಗಳನ್ನು ನೋಡಿಕೊಳ್ಳುವ ಸಿಬ್ಬಂದಿಯಾಗಿದ್ದರು. ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಅಂದರೆ ಜಿಲ್ಲಾಡಳಿತ. ಫೌಜ್ದಾರ್ ಜಿಲ್ಲೆಯ ಆಡಳಿತ ಮುಖ್ಯಸ್ಥ ಫೌಜ್ದಾರ್ ಆಗಿದ್ದು, ಅವರು ಪ್ರಾಂತೀಯ ಮಟ್ಟದಲ್ಲಿ ಸುಬೇದಾರರು ನಿರ್ವಹಿಸಿದಂತೆಯೇ ಅದೇ ಕರ್ತವ್ಯಗಳನ್ನು ನಿರ್ವಹಿಸುತ್ತಿದ್ದರು. ನಿಸ್ಸಂದೇಹವಾಗಿ ಅವರು ಚಕ್ರವರ್ತಿಯಿಂದ ನೇಮಕಗೊಂಡಿರುತ್ತಿದ್ದರು, ಆದರೆ ಯಾವಾಗಲೂ ಸುಬೇದಾರನ ನಿಯಂತ್ರಣದಲ್ಲಿ ಕೆಲಸ ಮಾಡುತ್ತಿದ್ದರು. ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡುವುದು ಮತ್ತು ಸ್ಥಳೀಯ ಊಳಿಗಮಾನ್ಯ ದಣಿಗಳ ದಂಗೆಗಳನ್ನು ನಿಯಂತ್ರಿಸುವುದು ಅವರ ಮುಖ್ಯ ಕರ್ತವ್ಯಗಳಾಗಿದ್ದವು. ಅವರು ಜಿಲ್ಲಾ ಮಟ್ಟದಲ್ಲಿ ಕಂದಾಯ ವಸೂಲಾತಿ ಅಧಿಕಾರಿಯಾಗಿ ಅಮಲ್ ಅವರ ಕರ್ತವ್ಯಗಳನ್ನು ನಿರ್ವಹಿಸಿದ್ದಾರೆ. ಈ ಉದ್ದೇಶಕ್ಕಾಗಿ ದಿವಾನರ ನೇರ ಮೇಲ್ವಿಚಾರಣೆಯಲ್ಲಿ ಕೆಲಸ ಮಾಡಿದ ಅವರು ಜಿಲ್ಲೆಯ ಕಂದಾಯ ಇಲಾಖೆಯ ಪ್ರಭಾರಿಯಾಗಿದ್ದರು. ಅವರು ರೈತರೊಂದಿಗೆ ನೇರ ಸಂಪರ್ಕವನ್ನು ಉಳಿಸಿಕೊಂಡರು ಮತ್ತು ಉತ್ಪಾದನೆಯನ್ನು ಹೆಚ್ಚಿಸಲು ಸಾಧ್ಯವಿರುವ ಎಲ್ಲ ರೀತಿಯಲ್ಲಿ ಅವರಿಗೆ ಸಹಾಯ ಮಾಡುತ್ತಿದ್ದರು. ರೈತರಿಗೆ ಎತ್ತು, ಕ್ರಿಮಿನಾಶಕ, ಬೀಜ, ರಸಗೊಬ್ಬರ ಮತ್ತು ಇತರ ಸಂಬಂಧಿತ ವಸ್ತುಗಳನ್ನು ಖರೀದಿಸಲು ಸಾಲವನ್ನು ಅವರು ಒದಗಿಸುತ್ತಿದ್ದರು. ಅದೇ ಸುಲಭ ಕಂತುಗಳಲ್ಲಿ ಅರಿತುಕೊಳ್ಳಲಾಯಿತು. ಅವರು ತಮ್ಮ ಹಿಡಿತದಲ್ಲಿರುವ ಭೂಮಿಯ ಬಗ್ಗೆ ದಿವಾನರಿಗೆ ವರದಿ ಮಾಡುತ್ತಿದ್ದರು. ಅವರು ತನ್ನ ಪ್ರಜೆಗಳ ಆರ್ಥಿಕ ಸ್ಥಿತಿ, ಅವರ ಧಾನ್ಯಗಳ ಲಭ್ಯತೆ ಮತ್ತು ಬೆಲೆಗಳು ಮತ್ತು ಊಳಿಗಮಾನ್ಯ ಪ್ರಭುಗಳ ಚಟುವಟಿಕೆಗಳ ಬಗ್ಗೆ ಮಾಹಿತಿಯನ್ನು ಒಳಗೊಂಡಿರುವ ವಾರ್ಷಿಕ ವರದಿಯನ್ನು ರಾಜರಿಗೆ ಪ್ರಸ್ತುತಪಡಿಸುತ್ತಿದ್ದರು. ಕೊತ್ವಾಲ್ ಜಿಲ್ಲಾ ಮಟ್ಟದ ಮತ್ತೊಬ್ಬ ಅಧಿಕಾರಿ. ಕೊತ್ವಾಲ್ ಕಾನೂನು ಸುವ್ಯವಸ್ಥೆ ಕಾಪಾಡುವ ಜವಾಬ್ದಾರಿಯನ್ನು ಹೊಂದಿರುತ್ತಿದ್ದರು. ಅವರು ಜಿಲ್ಲೆಯ ನ್ಯಾಯಾಂಗ ಮುಖ್ಯಸ್ಥರು ಆಗಿದ್ದರು. ಅವರು ಕ್ರಿಮಿನಲ್ ಮೊಕದ್ದಮೆಗಳನ್ನು ಆಲಿಸಿದರು ಮತ್ತು ಆಹಾರ ಧಾನ್ಯಗಳ ಸಂಗ್ರಹಣೆ, ದೋಷಯುಕ್ತ ತೂಕ ಮತ್ತು ಅಳತೆಗಳ ಬಳಕೆ ಮತ್ತು ಅಂತಹ ಸಂಬಂಧಿತ ಚಟುವಟಿಕೆಗಳಲ್ಲಿ ತೊಡಗಿರುವವರ ವಿರುದ್ಧ ಕ್ರಮಗಳನ್ನು ತೆಗೆದುಕೊಂಡರು. ಅವರು ರಾಜನನ್ನು ಭೇಟಿ ಮಾಡುವವರೆಲ್ಲರ ಮೇಲೆ ನಿಗಾ ಇಡುತ್ತಿದ್ದರು. ಪ್ರತಿ ಶುಕ್ರವಾರದಂದು ಮುಸ್ಲಿಮರು ನಮಾಜ್ ಸಲ್ಲಿಸುತ್ತಿರುತ್ತಿದ್ದರು ಎಂದು ಅವರು ಖಚಿತಪಡಿಸಿಕೊಳ್ಳುತ್ತಿದ್ದರು. ಅವರು ಮದುವೆಯ ಪ್ರಮಾಣ ಪತ್ರವನ್ನು ನೀಡುತ್ತಿದ್ದರು. ಮೊಘಲ್ ಚಕ್ರವರ್ತಿ ಔರಂಗಜೇಬ್ ಮುಸ್ಲಿಮೇತರರಿಂದ ಜಾಜಿಯಾ ಮತ್ತು ಜಕಾಸ್ ಸಂಗ್ರಹಿಸುತ್ತಿದ್ದರು. ಲೋಕಲ್ ಅಡ್ಮಿನಿಸ್ಟ್ರೇಷನ್ ಸ್ಥಳೀಯ ಆಡಳಿತ. ಜಿಲ್ಲೆಗಳನ್ನು ಪರಗಣವಾಗಿ ವಿಂಗಡಿಸಲಾಯಿತು ಮತ್ತು ಮುಂದೆ ಅವುಗಳನ್ನು ಹಳ್ಳಿಗಳಾಗಿ ವಿಂಗಡಿಸಲಾಯಿತು. ಈ ಕೆಳಗಿನ ಸಿಬ್ಬಂದಿಗಳು ಪರಗಣ ಮಟ್ಟ ಮತ್ತು ಗ್ರಾಮ ಮಟ್ಟದಲ್ಲಿ ವಿವಿಧ ಕಾರ್ಯಗಳನ್ನು ನೋಡಿಕೊಳ್ಳುತ್ತಿದ್ದರು. ಮುಕ್ಕಡಂ ಸ್ಥಳೀಯ ಆಡಳಿತ ಮಟ್ಟದಲ್ಲಿ ಜಿಲ್ಲೆಗಳನ್ನು ಪರಗಣಗಳು ಎಂದು ವಿಂಗಡಿಸಲಾಗಿದೆ. ಇವುಗಳು ಆದಾಯ ಸಂಗ್ರಹ ಘಟಕಗಳಾಗಿದ್ದವು. ಪ್ರತಿಯೊಂದು ಮುಕ್ಕಡಂನ ನಿಯಂತ್ರಣದಲ್ಲಿ ಇರುತ್ತಿತ್ತು. ಮುಕ್ಕಡಂ ಆದಾಯವನ್ನು ಸಂಗ್ರಹಿಸಿ ಖಜಾನೆಗೆ ಜಮಾ ಮಾಡಿರುತ್ತಿದ್ದರು. ರೈತರ ಆದಾಯವನ್ನು ನೇರವಾಗಿ ಖಜಾನೆಗೆ ಜಮಾ ಮಾಡಲು ಅವಕಾಶ ನೀಡಲಾಗುತ್ತಿತ್ತು.
ಪರಗಣ ಮಟ್ಟದ ಇತರ ಕಂದಾಯ ಅಧಿಕಾರಿಗಳು ಅಮಿಲ್ ಮತ್ತು ಕನುಂಗೋ ಅವರು ಭೂ ಕಂದಾಯವನ್ನು ಸಂಗ್ರಹಿಸುತ್ತಿದ್ದರು. ಸ್ಥಳೀಯ ವಿವಾದಗಳನ್ನು ಇತ್ಯರ್ಥಪಡಿಸುವ ಕಾಜುಗಳು ಸಹ ಇದ್ದರು. ಅದೇ ಈ ಸಂಬಂಧ ಇರುವುದು. ಸರ್ಪಂಚ್ ಗ್ರಾಮವು ಆಡಳಿತದ ಅತ್ಯಂತ ಕೆಳಮಟ್ಟದ ಘಟಕವಾಗಿತ್ತು. ಇದು ಸರ್ಕಾರದ ಹಸ್ತಕ್ಷೇಪವಿಲ್ಲದೆ ಜನರ ಆಳ್ವಿಕೆಯೊಂದಿಗೆ ಸ್ವಾಯತ್ತತೆಯನ್ನು ಅನುಭವಿಸಿರುತ್ತಿತ್ತು. ಪ್ರತಿ ಗ್ರಾಮವು ಪಂಚಾಯತ್ ಅನ್ನು ಹೊಂದಿತ್ತು. ಜನರಿಂದ ನೇರವಾಗಿ ಚುನಾಯಿತರಾದ ಸರಪಂಚರು ಪಂಚಾಯಿತಿಯ ನೇತೃತ್ವ ವಹಿಸುತ್ತಿದ್ದರು. ಗ್ರಾಮ ಮತ್ತು ಜಿಲ್ಲಾಡಳಿತದ ನಡುವೆ ಕೊಂಡಿಯಾಗಿ ಕೆಲಸ ಮಾಡಿರುತ್ತಿದ್ದರು. ಅವರು ರೈತರಿಂದ ಆದಾಯವನ್ನು ಸಂಗ್ರಹಿಸಿರುತ್ತಿದ್ದರು ಮತ್ತು ಅದನ್ನು ಸರ್ಕಾರದ ಖಜಾನೆಗೆ ಠೇವಣಿ ಮಾಡುತ್ತಿದ್ದರು. ಕಂದಾಯ ಜಮಾ ಮಾಡಲು ವಿಳಂಬವಾದಲ್ಲಿ ಜಿಲ್ಲಾಡಳಿತಕ್ಕೆ ಜವಾಬ್ದಾರರಾಗಿರುತ್ತಾರೆ. ಸರಪಂಚರು ಒಟ್ಟು ಸಂಗ್ರಹದ 2.5% ತಮ್ಮ ಆದಾಯವೆಂದು ಅರ್ಥೈಸಿಕೊಳ್ಳುತ್ತಿದ್ದರು. ಅವರಿಗೆ ಪಟ್ವಾರಿ ಮತ್ತು ಲೆಕ್ಕ ಪರಿಶೋಧಕರು ಸಹಾಯ ಮಾಡಿರುತ್ತಿದ್ದರು. ಪಟ್ಟಾರಿ ಜಮೀನುಗಳಿಂದ ಆದಾಯವನ್ನು ಸಂಗ್ರಹಿಸುತ್ತಿದ್ದರು ಮತ್ತು ಲೆಕ್ಕ ಪರಿಶೋಧಕರು ಅದರ ಖಾತೆಯನ್ನು ನಿರ್ವಹಿಸುತ್ತಿದ್ದರು. ನೀರಾವರಿ, ಆರೋಗ್ಯ, ಶಿಕ್ಷಣ ಮತ್ತು ಅಭಿವೃದ್ಧಿ ಕಾರ್ಯಗಳಿಗೆ ಅಗತ್ಯವಾದ ವ್ಯವಸ್ಥೆಗಳನ್ನು ಮಾಡುವ ಜವಾಬ್ದಾರಿಯನ್ನು ಪಂಚಾಯತ್ ವಹಿಸಿಕೊಂಡಿದೆ. ಇದು ಧಾರ್ಮಿಕ ಕರ್ತವ್ಯಗಳನ್ನು ನೋಡಿಕೊಳ್ಳುತ್ತದೆ ಮತ್ತು ಹಳ್ಳಿಯ ಜನರ ನೈತಿಕ ಉನ್ನತಿಗೆ ಕಾರಣವಾಗಿದೆ. ಇದು ವಿವಿಧ ಹಬ್ಬಗಳ ಆಚರಣೆಗೆ ಅಗತ್ಯ ವ್ಯವಸ್ಥೆಗಳನ್ನು ಮಾಡಿರುತ್ತಿತ್ತು ಮತ್ತು ತಮ್ಮ ಅಧಿಕಾರ ವ್ಯಾಪ್ತಿಯಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆಯ ನಿರ್ವಹಣೆಯ ಜವಾಬ್ದಾರಿಯನ್ನು ಹೊಂದಿರುತ್ತಿತ್ತು. ಪಂಚಾಯತ್ ಕೆಲವು ನ್ಯಾಯಾಂಗ ಅಧಿಕಾರಿಗಳನ್ನು ಅನುಭವಿಸುತ್ತಿತ್ತು ಮತ್ತು ಸಣ್ಣ ವಿವಾದಗಳ ಬಗ್ಗೆ ತೀರ್ಮಾನಿಸುತ್ತಿತ್ತು. ರೆವಿನ್ಯೂ ಅಡ್ಮಿನಿಸ್ಟ್ರೇಷನ್, ಆದಾಯ ಆಡಳಿತ. ನಾವು ಕಂದಾಯ ಆಡಳಿತದ ಬಗ್ಗೆ ಚರ್ಚಿಸಿದಾಗ ಭೂ ಕಂದಾಯವು ಮೊಘಲ್ ರಾಜ್ಯದ ಪ್ರಮುಖ ಆದಾಯದ ಮೂಲವಾಗಿತ್ತು. ರಾಜನ ಪಾಲನ್ನು ಭೂ ಆದಾಯದ 12ನೇ 1, 8ನೇ 1 ಹಾಗೂ 4ನೇ 1 ಭಾಗ ಎಂದು ವ್ಯಾಖ್ಯಾನಿಸಲಾಗಿದೆ. ಇದು ಸಾಮಾನ್ಯವಾಗಿ ಚಕ್ರವರ್ತಿಯ ಮೇಲೆ ಅವಲಂಬಿತವಾಗಿರುತ್ತಿತ್ತು. 3 ರೀತಿಯ ಭೂ ಹಿಡುವಳಿ ವ್ಯವಸ್ಥೆಗಳಿದ್ದವು. ಮೊದಲನೆಯದು ಬಂಗಾಳದಲ್ಲಿ ಪ್ರಚಲಿತದಲ್ಲಿದ್ದ ಜಮೀನ್ದಾರಿ ಪದ್ಧತಿ ಮತ್ತು ಬ್ರಿಟಿಷರು ಮದ್ರಾಸಿನ ಕೆಲವು ಭಾಗಗಳಿಗೆ ವಿಸ್ತರಿಸಿದ್ದರು. ಇಲ್ಲಿ ಜಮೀನ್ದಾರರು ಭೂ ಕಂದಾಯ ಇತ್ಯರ್ಥದಲ್ಲಿ ಸಾಮ್ರಾಜ್ಯ ಮತ್ತು ರೈತರ ನಡುವೆ ಮಧ್ಯವರ್ತಿಗಳಾಗಿ ಕಾರ್ಯನಿರ್ವಹಿಸುತ್ತಿದ್ದರು. ಎರಡನೆಯ ವ್ಯವಸ್ಥೆಯು ಮಹಲ್ವಾರಿ ಪದ್ಧತಿಯಾಗಿದ್ದು ವಾಯುವ್ಯ ಪ್ರಾಂತಗಳಲ್ಲಿ ಕಂಡುಬರುತ್ತದೆ. ಇದರಲ್ಲಿ ಜಮೀನು ಕಂದಾಯದ ಇತ್ಯರ್ಥವನ್ನು ಜಮೀನುದಾರರು ಮತ್ತು ರೈತರು ಜಂಟಿಯಾಗಿ ಮಾಡುತ್ತಿದ್ದರು, ಏಕೆಂದರೆ ಅವರಿಬ್ಬರು ಭೂಮಿಯ ಜಂಟಿ ಮಾಲೀಕತ್ವವನ್ನು ಹೊಂದಿರುತ್ತಿದ್ದರು. ಉತ್ತರ ಭಾರತ ಮತ್ತು ಡೆಕ್ಕನ್ನಲ್ಲಿ ಕಂಡುಬರುವಂತೆ ರಿಯೋತ್ಪಾರಿ ವ್ಯವಸ್ಥೆಯು ರಾಜ್ಯ ಮತ್ತು ರೈಟ್ಸ್ ಅಥವಾ ರೈತರ ನಡುವಿನ ಎಲ್ಲ ರೀತಿಯ ಮಧ್ಯವರ್ತಿಗಳನ್ನು ದೂರ ಮಾಡಿತು. ರಾಜ ಅಥವಾ ಜಮೀನ್ದಾರರಿಗೆ ವಾರ್ಷಿಕ ಆದಾಯದ ಪಾವತಿಗೆ ರೈತರು ಜವಾಬ್ದಾರರಾಗಿದ್ದರು. ಅವರಿಗೆ ಯಾವುದೇ ಸ್ವಾಮ್ಯದ ಹಕ್ಕು ಇರುತ್ತಿರಲಿಲ್ಲ.
ಇವುಗಳನ್ನು ರಾಜನಿಗೆ ವಹಿಸಲಾಗುತ್ತಿತ್ತು. 2.6 ಜುಡಿಷಿಯಲ್ ಅಡ್ಮಿನಿಸ್ಟ್ರೇಷನ್. 2.6 ನ್ಯಾಯಾಂಗ ಆಡಳಿತ. ನಾವು ನಾಗರಿಕ ನ್ಯಾಯದ ಆಡಳಿತದೊಂದಿಗೆ ಚರ್ಚೆಯನ್ನು ಪ್ರಾರಂಭಿಸುತ್ತಿದ್ದೇವೆ ಮತ್ತು ನಂತರ ಕ್ರಿಮಿನಲ್ ನ್ಯಾಯದ ಆಡಳಿತವನ್ನು ಮಾಡುತ್ತೇವೆ. ಅಡ್ಮಿನಿಸ್ಟ್ರೇಷನ್ ಆಫ್ ಸಿವಿಲ್ ಜಸ್ಟಿಸ್ ಅಂದರೆ ನಾಗರಿಕ ನ್ಯಾಯದ ಆಡಳಿತ. ಮೊಘಲ್ ರಾಜ್ಯವು ಮುಸ್ಲಿಂ ರಾಜ್ಯವಾಗಿರುವುದರಿಂದ ನಾಗರಿಕ ನ್ಯಾಯದ ಆಡಳಿತವು ಸಂಪೂರ್ಣವಾಗಿ ಕುರಾನ್ನ ನಿಯಮಗಳ ಮೇಲೆ ಆಧಾರಿತವಾಗಿದೆ. ಖಾಜಿ ನ್ಯಾಯಾಧೀಶರು ನ್ಯಾಯವನ್ನು ವಿತರಿಸುವಲ್ಲಿ ಕುರಾನ್ ನಿಯಮಗಳನ್ನು ಅನುಸರಿಸುತ್ತಿದ್ದರು. ಅವರು ಹಿಂದಿನ ತೀರ್ಪುಗಳು ಮತ್ತು ಈ ನಿಟ್ಟಿನಲ್ಲಿ ವಿವಿಧ ಚಕ್ರವರ್ತಿಗಳು ಹೊರಡಿಸಿದ ಸುಗ್ರೀವಾಜ್ಞೆಗಳಿಂದ ಮಾರ್ಗದರ್ಶನ ಪಡೆಯುತ್ತಿದ್ದರು. ಖಾಜಿಗಳು ಸಾಂಪ್ರದಾಯಿಕ ಕಾನೂನುಗಳನ್ನು ಹಿಡಿದಿಟ್ಟುಕೊಳ್ಳಬೇಕಾಗಿರುತ್ತಿತ್ತು ಮತ್ತು ಸಮಾನತೆಯ ತತ್ವಗಳನ್ನು ಅನುಸರಿಸಲು ಪ್ರಯತ್ನಿಸಲಾಗುತ್ತಿತ್ತು. ಆದಾಗ್ಯೂ ಚಕ್ರವರ್ತಿಯು ಮೂಲ ಮತ್ತು ಮೇಲ್ಮನೆ ನ್ಯಾಯ ವ್ಯಾಪ್ತಿಗೆ ಸಂಬಂಧಿಸಿದಂತೆ ಅಂತಿಮ ಅಧಿಕಾರವನ್ನು ಹೊಂದಿದ್ದರೂ ನ್ಯಾಯದ ವಿತರಣೆಯಲ್ಲಿ ಅವರು ಎಂದಿಗೂ ಕುರಾನ್ನ ಪವಿತ್ರ ಕಾನೂನುಗಳನ್ನು ಧಿಕ್ಕರಿಸಲು ಸಾಧ್ಯವಾಗಿರುತ್ತಿರಲಿಲ್ಲ. 2.6 ಜುಡಿಷಿಯಲ್ ಅಡ್ಮಿನಿಸ್ಟ್ರೇಷನ್ ನ್ಯಾಯಾಂಗ ಆಡಳಿತ. ನಾವು ನಾಗರಿಕ ನ್ಯಾಯದ ಆಡಳಿತದೊಂದಿಗೆ ಚರ್ಚೆಯನ್ನು ಪ್ರಾರಂಭಿಸುತ್ತಿದ್ದೇವೆ ಮತ್ತು ಕ್ರಿಮಿನಲ್ ನ್ಯಾಯದ ಆಡಳಿತವನ್ನು ಮಾಡುತ್ತೇವೆ. ಅಡ್ಮಿನಿಸ್ಟ್ರೇಷನ್ ಆಫ್ ಸಿವಿಲ್ ಜಸ್ಟಿಸ್ ನಾಗರಿಕ ನ್ಯಾಯದ ಆಡಳಿತ. ಮೊಘಲ್ ರಾಜ್ಯವು ಮುಸ್ಲಿಂ ರಾಜ್ಯವಾಗಿರುವುದರಿಂದ ನಾಗರಿಕ ನ್ಯಾಯದ ಆಡಳಿತವು ಸಂಪೂರ್ಣವಾಗಿ ಕುರಾನ್ನ ನಿಯಮಗಳ ಮೇಲೆ ಆಧಾರಿತವಾಗಿದೆ. ಖಾಜಿ ನ್ಯಾಯಾಧೀಶರು ನ್ಯಾಯವನ್ನು ವಿತರಿಸುವುದರಲ್ಲಿ ಕುರಾನ್ ನಿಯಮಗಳನ್ನು ಅನುಸರಿಸುತ್ತಿದ್ದರು. ಅವರು ಹಿಂದಿನ ತೀರ್ಪುಗಳು ಮತ್ತು ಈ ವಿಷಯದಲ್ಲಿ ವಿವಿಧ ಚಕ್ರವರ್ತಿಗಳು ಹೊರಡಿಸಿದ ಸುಗ್ರೀವಾಜ್ಞೆಗಳಿಂದ ಮಾರ್ಗದರ್ಶನ ಪಡೆಯುತ್ತಿದ್ದರು. ಖಾಜಿಗಳು ಸಾಂಪ್ರದಾಯಿಕ ಕಾನೂನುಗಳನ್ನು ಹಿಡಿದಿಟ್ಟುಕೊಳ್ಳಬೇಕಾಗಿರುತ್ತಿತ್ತು ಮತ್ತು ಸಮಾನತೆಯ ತತ್ವಗಳನ್ನು ಅನುಸರಿಸಲು ಪ್ರಯತ್ನಿಸಲಾಯಿತು. ಆದಾಗ್ಯೂ ಚಕ್ರವರ್ತಿಯು ಮೂಲ ಮತ್ತು ಮೇಲ್ಮನೆ ನ್ಯಾಯವ್ಯಾಪ್ತಿಗೆ ಸಂಬಂಧಿಸಿದಂತೆ ಅಂತಿಮ ಅಧಿಕಾರ ಹೊಂದಿದ್ದರೂ ನ್ಯಾಯದ ವಿತರಣೆಯಲ್ಲಿ ಅವರು ಎಂದಿಗೂ ಕುರಾನ್ನ ಪವಿತ್ರ ಕಾನೂನುಗಳನ್ನು ಧಿಕ್ಕರಿಸಲು ಸಾಧ್ಯವಾಗಿರುತ್ತಿರಲಿಲ್ಲ. 2.6.2 ಅಡ್ಮಿನಿಸ್ಟ್ರೇಷನ್ ಆಫ್ ಕ್ರಿಮಿನಲ್ ಜಸ್ಟಿಸ್ ನಾಗರಿಕ ಕ್ರಿಮಿನಲ್ ನ್ಯಾಯದ ಆಡಳಿತ. ನಾಗರಿಕ ನ್ಯಾಯದಂತೆಯೇ ಕ್ರಿಮಿನಲ್ ನ್ಯಾಯದ ಆಡಳಿತವು ಕುರಾನ್ನ ನಿಯಮಗಳ ಮೇಲೆ ಆಧಾರಿತವಾಗಿದೆ. ಅಪರಾಧ ಪ್ರಕರಣಗಳನ್ನು 3 ಮುಖ್ಯ ತಲೆಗಳ ಅಡಿಯಲ್ಲಿ ವರ್ಗೀಕರಿಸಲಾಗಿದೆ. ಅವುಗಳೆಂದರೆ ದೇವರ ವಿರುದ್ಧದ ಅಪರಾಧಗಳು, ಸಾರ್ವಭೌಮ ವಿರುದ್ಧದ ಅಪರಾಧಗಳು ಮತ್ತು ಪ್ರಜೆಗಳ ವಿರುದ್ಧದ ಅಪರಾಧಗಳು. ಹುದಾ ಅಥವಾ ಪ್ರತೀಕಾರ ಮತ್ತು ತಜೀರ್ ನ್ಯಾಯಾಧೀಶರು ವಿಧಿಸಿದ ಶಿಕ್ಷೆ ಅಪರಾಧಿಗಳಿಗೆ ನೀಡಲಾಗುತ್ತಿತ್ತು. ಶಿಕ್ಷೆಗಳು ತುಂಬಾ ಕಠಿಣವಾಗಿದ್ದವು.
ಚಾವಟಿಯಿಂದ ಸಾಯಿಸುವುದು ಮತ್ತು ಜೀವಂತವಾಗಿ ಸುಡುವುದು ಮೊಘಲ್ ರಾಜ್ಯದ ವಿರುದ್ಧ ದೇಶದ್ರೋಹ ಮತ್ತು ಪಿತೂರಿ ಸಾಮಾನ್ಯವಾಗಿರುತ್ತಿತ್ತು. ಔರಂಗಜೇಬನ ಆಳ್ವಿಕೆಯಲ್ಲಿ ಮುಸ್ಲಿಮೇತರರ ಸಾಕ್ಷ್ಯದ ಮೇಲೆ ಯಾವುದೇ ಮುಸ್ಲಿಮನನ್ನು ಅಪರಾಧಿ ಎಂದು ಪರಿಗಣಿಸಲಾಗುತ್ತಿರಲಿಲ್ಲ. ಆದರೆ ಇದು ಪ್ರತಿಯಾಗಿ ಸಂಭವಿಸಲಿಲ್ಲ. ಔರಂಗಜೇಬನ ಹೊರತಾಗಿ ಸಾಮ್ರಾಜ್ಯವನ್ನು ಹಿಡಿದಿಟ್ಟುಕೊಳ್ಳಬಲ್ಲ ಅಂತಹ ಚಕ್ರವರ್ತಿಗಳು ಯಾರೂ ಸಹ ಇರಲಿಲ್ಲ. ಮೊಘಲ್ ರಾಜ್ಯವು ಆಡಳಿತ, ನ್ಯಾಯ, ವ್ಯಾಪಾರ ಮತ್ತು ವಾಣಿಜ್ಯದ ಆದಾಯ ಇತ್ಯಾದಿಗಳು ಜಾರಿ ಬೀಳುವುದರೊಂದಿಗೆ ಒಣಗಲಾರಂಭಿಸಿತು. ಕ್ರಿಸ್ತ ಶಕ 1600ರ ಹೊತ್ತಿಗೆ ಈಸ್ಟ್ ಇಂಡಿಯಾ ಕಂಪನಿಯು ಸಾಮ್ರಾಜ್ಯದ ಅವನತಿಗೆ ಕಾರಣವಾಯಿತು. ಆರ್ಮಿ 2.7, ಆರ್ಮಿ ಅಂಡ್ ಪೊಲೀಸ್ 2.7.1, ಆರ್ಮಿ ಅಂದರೆ ಸೇನೆ ಮತ್ತು ಪೊಲೀಸ್ 2.7.1 ಸೈನ್ಯ. ಸೈನ್ಯವನ್ನು ಹೆಚ್ಚಾಗಿ ಮಾನಸವಾಬ್ದಾರಿ ಪದ್ಧತಿಯಲ್ಲಿ ಅರ್ಥೈಸಿಕೊಂಡಿರುತ್ತಿದ್ದರು. ಮೊಘಲ್ ರಾಜ್ಯದ ಅಧಿಕಾರಿಗಳು ಮನ್ಸಾಬ್ ನಡೆಸಿದರು ಮತ್ತು ರಾಜ್ಯದ ಮಿಲಿಟರಿ ಸೇವೆಗೆ ನಿರ್ದಿಷ್ಟ ಸಂಖ್ಯೆಯ ಪಡೆಗಳನ್ನು ಪೂರೈಸಲು ನಿರೀಕ್ಷಿಸಲಾಗಿತ್ತು. ಮನ್ಸಬ್ದಾರರನ್ನು 33 ಶ್ರೇಣಿಗಳಾಗಿ ವರ್ಗೀಕರಿಸಲಾಗಿದೆ. ಪ್ರತಿ ದರ್ಜೆಗೂ ಒಂದು ನಿರ್ದಿಷ್ಟ ಸಂಬಳವಿತ್ತು. ಅಧಿಕಾರಿಗಳು ತಮ್ಮ ಸಂಬಳವನ್ನು ನಗದು ರೂಪದಲ್ಲಿ ಅಥವಾ ಜಾಗೀರುಗಳ ಮೂಲಕ ಪಡೆಯುತ್ತಿದ್ದರು. ಒಂದು ವೇಳೆ ಮಾನಸಾಬ್ದಾರರು ಜಾಗೀರಗಳಿಂದ ಆದಾಯವನ್ನು ಪಡೆಯಬೇಕಾದರೆ ಮೊತ್ತವು ಉದ್ದೇಶಕ್ಕಾಗಿ ನಿಗದಿಪಡಿಸಿದ ನಗದುಗೆ ಸಮಾನವಾಗಿರಬೇಕಾಗುತ್ತಿತ್ತು. ಜಾಗೀರ್ ವ್ಯವಸ್ಥೆಯು ಮಾನಸಬ್ದಾರರಿಗೆ ಅಧಿಕಾರ ಮತ್ತು ಸ್ವಾತಂತ್ರ್ಯದ ಕಾರಣದಿಂದ ಜನಸಾಮಾನ್ಯರ ಶೋಷಣೆಗೆ ಸಾಕಷ್ಟು ಅವಕಾಶವನ್ನು ಒದಗಿಸಿತು. ಜೊತೆಗೆ ಪೂರಕ ಸೈನಿಕರು ಮತ್ತು ವಿಶೇಷ ವರ್ಗದ ಸಜ್ಜನ ಸೈನಿಕರು ಸಹ ಇರುತ್ತಿದ್ದರು. ಅವರು ರಾಜನಿಗೆ ವಿಶೇಷ ನಿಷ್ಠೆಯನ್ನು ಹೊಂದಿರುತ್ತಿದ್ದರು. ಸೈನ್ಯವು ಬಂದೂಕುಗಳೊಂದಿಗೆ ಅಶ್ವದಳ, ಪದಾತಿ ದಳ ಮತ್ತು ಪಿರಂಗಿಗಳನ್ನು ಹೊಂದಿತ್ತು. ಮೊಘಲ್ ರಾಜ್ಯದಲ್ಲಿ ನೌಕಾಪಡೆಯೂ ಇತ್ತು. ಚಕ್ರವರ್ತಿಗಿಂತ ಅವರನ್ನು ನೇಮಕ ಮಾಡುವವರಿಗೆ ಹೆಚ್ಚು ಲಗತ್ತಿಸಲಾಗಿದೆ. ಸೈನ್ಯವು ಆನೆಗಳು, ಒಂಟೆಗಳು, ಜನಾನ, ಬಜಾರ್ಗಳು ಇತ್ಯಾದಿಗಳ ಎಲ್ಲ ಸಾಮಾನುಗಳೊಂದಿಗೆ ಚಲಿಸುವ ಬೃಹತ್ ನಗರದಂತಿತ್ತು. ಅದರ ವೆಚ್ಚವು ಅಸಹನೀಯವಾಗಿತ್ತು ಮತ್ತು ಅನಿವಾರ್ಯವಾದ ಅವನತಿಯು
ಜಹಾಂಗೀರ್ನ ಕಾಲದಲ್ಲಿ ಸಂಪೂರ್ಣವಾಗಿ ಸ್ಪಷ್ಟವಾಗಿತ್ತು. ಇನ್ನು ಮುಂದೆ ಕ್ಷಿಪ್ರ ಕಾರ್ಯಾಚರಣೆಗೆ ಸಮರ್ಥರಾದ ಮರಾಠರು ಶಿವಾಜಿಯ ನೇತೃತ್ವದಲ್ಲಿ ಯುದ್ಧದಲ್ಲಿ ಮೊಘಲರ ಮೇಲೆ ಗೋಲು ಗಳಿಸಲು ಸಾಧ್ಯವಾಗಲಿಲ್ಲ. ಪೊಲೀಸ್ ಗ್ರಾಮೀಣ ಪ್ರದೇಶಗಳಲ್ಲಿ ಗ್ರಾಮದ ಮುಖ್ಯಸ್ಥರು ಮತ್ತು ಅವರ ಅಧೀನದ ಕಾವಲುಗಾರರು ಪೊಲೀಸಿಂಗನ್ನು ಕೈಗೆತ್ತಿಕೊಂಡರು. ನಗರಗಳಲ್ಲಿ ಕೊತ್ವಾಲ್ಗಳಿದ್ದರು. ಅವರ ಮುಖ್ಯ ಕೆಲಸವೆಂದರೆ ನಗರ ಪ್ರದೇಶಗಳಲ್ಲಿ ಶಾಂತಿ ಮತ್ತು ಸಾರ್ವಜನಿಕ ಭದ್ರತೆಯನ್ನು ಕಾಪಾಡುವುದು. ಅವರು ಕಳ್ಳರನ್ನು ಬಂಧಿಸಬೇಕು, ಕಾನೂನು ಮತ್ತು ಸುವ್ಯವಸ್ಥೆ ಕರ್ತವ್ಯಗಳನ್ನು ನಿರ್ವಹಿಸಬೇಕು, ಬೆಲೆಗಳನ್ನು ನಿಯಂತ್ರಿಸಬೇಕು ಮತ್ತು ತೂಕ ಮತ್ತು ಅಳತೆಗಳನ್ನು ಪರಿಶೀಲಿಸಬೇಕು. ಮತ್ತು ಅವರು ಗೂಢಚಾರರ ಕೆಲಸವನ್ನು ನೇಮಿಸಿಕೊಳ್ಳಬೇಕಾಗಿತ್ತು ಮತ್ತು ಮೇಲ್ವಿಚಾರಣೆಯನ್ನು ಮಾಡಬೇಕಾಗಿತ್ತು. ಅದರ ಜೊತೆಗೆ ಆಸ್ತಿಯ ದಾಸ್ತಾನು ಸಹ ಮಾಡಬೇಕಾಗಿತ್ತು. ಸತ್ತ ಅಥವಾ ಕಾಣೆಯಾದ ವ್ಯಕ್ತಿಗಳ ಜಿಲ್ಲೆಗಳಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಕಾರ್ಯಗಳನ್ನು ಫೌಜುದಾರರಿಗೆ ವಹಿಸಲಾಗುತ್ತಿತ್ತು. ಮೊಘಲ್ ಆಡಳಿತವು ಚಟುವಟಿಕೆ. ಮೊಘಲ್ ಆಡಳಿತವು ಚಕ್ರವರ್ತಿಯನ್ನು ಉತ್ತುಂಗದಲ್ಲಿ ಇಟ್ಟಿತ್ತು. ಇತರರಿಗೆ ಹೋಲಿಸಿದರೆ ಕೆಲವು ಚಕ್ರವರ್ತಿಗಳು ಪರೋಪಕಾರಿಯಾಗಿರುತ್ತಿದ್ದರು. ಮೊಘಲ್ ರಾಜರು ತಮ್ಮ ಆಡಳಿತವನ್ನು ಹೇಗೆ ಮಾಡಿದ್ದಾರೆಂದು ನಮಗೆ ತಿಳಿಯಬೇಕಾಗಿರುತ್ತದೆ. ಸಮ್ಮರಿ ಅಂದರೆ ಸಾರಾಂಶ. ಮಧ್ಯಕಾಲೀನ ಭಾರತವು ಭಾರತೀಯ ಉಪಖಂಡದ ಇತಿಹಾಸದ ನಡುವಿನ ಸುದೀರ್ಘ ಅವಧಿಯನ್ನು ಸೂಚಿಸುತ್ತದೆ. ಅವರ ಮುಖ್ಯ ಕೆಲಸವೆಂದರೆ ನಗರ ಪ್ರದೇಶಗಳಲ್ಲಿ ಶಾಂತಿ ಮತ್ತು ಸಾರ್ವಜನಿಕ ಭದ್ರತೆಯನ್ನು ಕಾಪಾಡುವುದು. ಅವರು ಕಳ್ಳರನ್ನು ಬಂಧಿಸಬೇಕಿತ್ತು, ಅವರು ಗೂಢಚಾರರ ಕೆಲಸವನ್ನು ನೇಮಿಸಿಕೊಳ್ಳಬೇಕಾಗಿತ್ತು ಮತ್ತು ಮೇಲ್ವಿಚಾರಣೆ ಮಾಡಬೇಕಾಗಿತ್ತು ಮತ್ತು ಆಸ್ತಿಯ ದಾಸ್ತಾನು ಮಾಡಬೇಕಾಗಿತ್ತು. ಸತ್ತ ಅಥವಾ ಠಾಣೆಯಾದ ವ್ಯಕ್ತಿಗಳ ಜಿಲ್ಲೆಗಳಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆ ಕಾರ್ಯಗಳನ್ನು ಫೌಜುದಾರರಿಗೆ ವಹಿಸಲಾಗುತ್ತಿತ್ತು. ಚಟುವಟಿಕೆ. ಮೊಘಲ್ ಆಡಳಿತವು ಚಕ್ರವರ್ತಿಯನ್ನು ಉತ್ತುಂಗದಲ್ಲಿಟ್ಟಿದೆ. ಇತರರಿಗೆ ಹೋಲಿಸಿದರೆ ಕೆಲವು ಚಕ್ರವರ್ತಿಗಳು ಪರೋಪಕಾರಿಯಾಗಿದ್ದರು. ಮೊಘಲ್ ರಾಜರು ತಮ್ಮ ಆಡಳಿತವನ್ನು ಹೇಗೆ ಮಾಡಿದ್ದಾರೆಂದು ನಾವು ತಿಳಿದುಕೊಳ್ಳಬೇಕಾಗುತ್ತೆ. ಸಾರಾಂಶ. ಮಧ್ಯಕಾಲೀನ ಭಾರತವು ಭಾರತೀಯ ಉಪಖಂಡದ ಇತಿಹಾಸದ ನಡುವಿನ ಸುದೀರ್ಘ ಅವಧಿಯನ್ನು ಸೂಚಿಸುತ್ತದೆ. ಪ್ರಾಚೀನ ಭಾರತ ಮತ್ತು ಆಧುನಿಕ ಭಾರತ. ಮೊಘಲ್ ಆಡಳಿತವು ಮೌರ್ಯ ಆಡಳಿತಗಾರರ ರಾಜಕೀಯ ಮತ್ತು ಆಡಳಿತಾತ್ಮಕ ಜೀವನದಲ್ಲಿ ಚಾಲ್ತಿಯಲ್ಲಿರುವ ಬಹಳಷ್ಟು ಸಂಪ್ರದಾಯಗಳನ್ನು ಮುಂದುವರಿಸಿತು. ಮೊಘಲರು ಏಕಶಿಲೆಯ ಆಡಳಿತವನ್ನು ನಿರ್ಮಿಸಿದರು. ಮೊಘಲ್ ಚಕ್ರವರ್ತಿ ಎಲ್ಲಾ ಶಕ್ತಿಶಾಲಿ ಮತ್ತು ಆಡಳಿತವನ್ನು ಹೆಚ್ಚು ಕೇಂದ್ರೀಕೃತವಾಗಿತ್ತು. ರಾಜನು ರಾಜ್ಯವನ್ನು ಸಂಕೇತಿಸಿದನು ಮತ್ತು ಎಲ್ಲಾ ಶಕ್ತಿ ಮತ್ತು ಅಧಿಕಾರದ ಮೂಲ ಮತ್ತು ಕೇಂದ್ರವಾಗಿತ್ತು. ಪ್ರಾಂತೀಯ ಸರ್ಕಾರಗಳು ಹೆಚ್ಚು ಆಡಳಿತಾತ್ಮಕ ಸ್ವರೂಪಗಳಲ್ಲಿದ್ದವು. ಮೊಘಲರು ಸಮರ್ಥ ನಾಗರಿಕ ಸೇವೆಯನ್ನು ಹೊಂದಿದ್ದರು. ಅವರು ಅರ್ಹತೆಯನ್ನು ಗುರುತಿಸಿದರು ಮತ್ತು ಉನ್ನತ ನಾಗರಿಕ ಸೇವೆಯಲ್ಲಿ ಹಿಂದೂ ಬುದ್ಧಿಜೀವಿಗಳನ್ನು ಒಪ್ಪಿಕೊಂಡರು. ಇದು ಮುಖ್ಯವಾಗಿ ಆದಾಯ ಕಾರ್ಯಗಳಿಗೆ ಸಂಬಂಧಿಸಿದೆ ಮತ್ತು ಹೆಚ್ಚು ನಗರೀಕರಣಗೊಂಡ ಸಂಸ್ಥೆಯಾಗಿತ್ತು. ಇಲ್ಲಿಗೆ ಇಂದಿನ ಯೂನಿಟ್ 2 ಮಿಡೀವಲ್ ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್ನ ಸಂಚಿಕೆ ಮುಗಿಯುತ್ತಿದೆ. ಎಲ್ಲರಿಗೂ ನಮಸ್ಕಾರ.